ನನ್ನನ್ನ ನಾ ಗೆದ್ದಾಗ ಮಾತ್ರ ಆ ಜಗತ್ತಿನೊಳಗ ನಾ ಏನಾಗ್ತೇನೆ ಉತ್ತಮನಾಗ್ತೀನಿ. ಆ ಜಗತ್ತಿನೊಳಗೆ ಉತ್ತಮನಾಗಬೇಕಾಗಿತ್ತು ಅಂದ್ರೆ ನಾನು ಯಾವಾಗಲೂ ಉತ್ತಮ ಕೆಲಸಗಳಲ್ಲಿ ತೊಡಗಿಕೊಂಡು ಸಾಗುವಂತದ್ದಾಗಬೇಕು. ಅದಕ್ಕೆ ದೇವಿ ಏನು ಮಾಡ್ತಾಳೆ ಅಂದ್ರೆ ಇಲ್ಲಿ ಈ ಜಗದೊಳಗ 300 ಮಖಗಳು 100 ಮಖಗಳು 200 ಮಖಗಳು ಇರುವಂತ ಜನರ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಈ ಏನು 3 ತಪಸ್ಸಿಗೆ ಕುಂತಿದ್ರು ಅವರಿಗೆ ತೋರಿಸುವಂತ ಕೆಲಸವನ್ನು ಮಾಡ್ತಾಳೆ. ಯಾಕಂದ್ರೆ ನಾವು ಶ್ರೇಷ್ಠರು, ನಾವು ಏನಂದ್ರೆ ಆ ದೇವಿಗೆ ನಾವು 3 ಮಕ್ಕಳಂತ ಇವ್ರು ತಿಳ್ಕೊಂಡಿದ್ರು. ನಾವು 3 ಮಕ್ಕಳು, ನಮ್ಮನ್ನು ಬಿಟ್ರೆ ಈ ಜಗತ್ತಿನೊಳಗೆ ಮತ್ತಾರಿಲ್ಲ ನಾವ ಮಕ್ಕಳು ಅಂತೇಳಿ ತಿಳ್ಕೊಂಡಿದ್ರು. ಆದ್ರೆ ಆ ದೇವಿ ಬಂದು ನಿಂತಾಗ, ದೇವಿಯನ್ನ ನೋಡಿದಾಗ ಆ ದೇವಿಯ ಮೈ ತುಂಬ ಬ್ರಹ್ಮಾಂಡಗಳೇ ಇದ್ವು. ಅಂದ್ರೆ ಜಗತ್ತು ವಿಶಾಲವಾಗಿರುವಂತ ಜಗತ್ತಿನೊಳಗ ನಾನಿಲ್ಲಿ ಹುಲ್ಲುಕಡ್ಡಿಯ ಸಮನಲ್ಲ. ಅಂದಮೇಲೆ ನಾ ಯಾವ ರೀತಿಯಾಗಿ ಇರಬೇಕು, ಹುಲ್ಲುಕಡ್ಡಿಗೂ ಸಮನಲ್ಲ ಅಂದಾಗ ನಾ ಹೆಂಗ್ ಬೆಳಿಬೇಕು? ನಾ ಹೆಂಗ್ ಬೆಳೆದು ಈ ಜಗದೊಳಗ ಜನರ ಒಂದು ಜೀವನದೊಳಗ ನಾ ಹೆಂಗ ಬೇಕಾಗಬೇಕಾಗ್ಯದ ಅನ್ನುವಂಥದ್ದನ್ನ ನಾನು ನೋಡ್ಬೇಕನ್ನುವಂಥದ್ದು, ನಾ ಛಲ ತೊಡಬೇಕಾಗ್ಯದ. ಅಂಥ ಛಲಗಾರಿಕೆ ನಮ್ಮೊಳಗ ಬಂದಾಗ ಮಾತ್ರ ನಾವೇನಾಗ್ತೀವಂದ್ರ ದೇವಿಯೊಳಗ ಒಳ್ಳೆಯ ದೃಷ್ಟಿ ಉಳ್ಳವರಾಗ್ತೇವೆ. ಕೇಳೋ ಜಾನ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ ಅಣ್ಣ. ಕೇಳು ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನ ತಿಳಿದ ನೋಡಣ್ಣ, ಕೇಳು ಜಾಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು, ದಾನ ಧರ್ಮವ ನಿತ್ಯದಿ ಮಾಡು. ನಿನ್ನೊಳಗ ನೀನು ಇಲ್ಲದ ನೋಡಣ್ಣ, ನಿನ್ನೊಳಗ ನೀನು ಇಲ್ಲದ ನೋಡಣ್ಣ. ಸೊಕ್ಕವ ಸುಟ್ಟು ಬೂದಿಯ ಮಾಡೋ, ಸೊಕ್ಕವ ಸುಟ್ಟು ಬೂದಿಯ ಮಾಡು, ಗರ್ವ ಎಂಬುದು ಹರಣ ಮಾಡು, ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ. ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಲಾಭವ ನೋಡಿ ವ್ಯಾಪಾರ ಮಾಡೋ,
ತುಂಬೆ ಲೆಕ್ಕವ ಮಾಡು ದೇಹ ಕಂಡಲ್ಲಿ ವಸ್ತಿ ಮಾಡಣ್ಣ ನಿನ್ನೊಳಗ ನೀನು ಇಲ್ಲದ ನೋಡಣ್ಣ ನಿನ್ನೊಳಗ ನೀನು ಇಲ್ಲದ ನೋಡಣ್ಣ ರೋಗವ ನೋಡಿ ವೈದ್ಯ ಕೊಡೋ ರೋಗವ ನೋಡಿ ವೈದ್ಯ ಕೊಡೋ ರೋಗವ ನೋಡಿ ವೈದ್ಯ ಕೊಡೋ ಬೆಳ್ಳ ಬೆಳತನ ಬೋಧವ ಮಾಡು ಕಟ್ಟಿಗೆ ಕುಂತ ಕಚೇರಿ ಮಾಡು ಮರಳು ನ್ಯಾಯ ಹೇಳಬೇಡಣ್ಣ ನಿನ್ನೊಳಗ ನೀನು ಇಲ್ಲದ ನೋಡಣ್ಣ ನಿನ್ನೊಳಗ ನೀನು ಇಲ್ಲದ ನೋಡಣ್ಣ ಸಹಕಾರ ಕಂಡಲ್ಲಿ ಸಲವು ಮಾಡೋ ಸಹಕಾರ ಕಂಡಲ್ಲಿ ಸಲವು ಮಾಡು ವೈರಿಯ ಕಂಡಲ್ಲಿ ಧೈರ್ಯ ಮಾಡು ಹೆಂಡತಿ ಮಾತು ಕೇಳಿ ಜಗಳಕ್ಕಿನ್ನೊಬ್ಬರು ಕೂಡ ಮನದಿ ಮಾತು ಕೇಳಿ ಜಗಳಕ್ಕಿನ್ನೊಬ್ಬರು ಕೂಡ ಹೋಗಬೇಡಣ್ಣ ನಿನ್ನೊಳಗ ನೀನ ಇಳದ ನೋಡಣ್ಣ ನಿನ್ನೊಳಗ ನೀನ ಇಳದ ನೋಡಣ್ಣ ಕೇಳೋ ಜಾಣ ತಂದೆ ತಾಯಿಯ ಸೇವೆ ಮಾಡೋ ತಂದೆ ತಾಯಿಯ ಸೇವೆ ಮಾಡು ಮೋಕ್ಷದ ಮಾರ್ಗವ ಹಾದಿಯ ಹಿಡಿಯು ಶಿಶುನಾಳ ಭೀಷಣ ಪಾದಕ ಒಂದಣ್ಣ ನಿನ್ನೊಳಗ ನೀನು ಇಲ್ಲದ ನೋಡಣ್ಣ ನಿನ್ನೊಳಗ ನೀನು ಇಲ್ಲದ ನೋಡಣ್ಣ ಕೆಳೋ ಜಾಣ ಶಿವ ಧ್ಯಾನ ಮಾಡೋಣ ನಿನ್ನೊಳಗ ನೀನು ಇಲ್ಲದ ನೋಡಣ್ಣ ನಿನ್ನೊಳಗ ನೀನು ಇಲ್ಲದ ನೋಡಣ್ಣ ನಿನ್ನೊಳಗ ನೀನು ಇಲ್ಲದ ನೋಡಣ್ಣ ಜಯ ಮಂಗಲಂ ಜಯ ನಮಃ पार्वतीपति शिव हर हर महादेव श्री जगन्माते आदिशक्ति शांभवी माता की जय श्री गुरु शिव संगय तात महाराज की जय शिव सांब जय नमः ಹಾಗಾಗಿ ನೋಡ್ರಿ ಗವಾಯಿಗಳು ಬಹಳ ಅದ್ಭುತವಾಗಿ ಆಡಿದರು. ನಿನ್ನೊಳಗ ನೀ ತಿಳಿದು ನೋಡೋಣ. ಮೊದಲು ನನ್ನನ್ನ ಅರ್ಥಕೋಬೇಕಾಗ್ಯದ ಈ ಜಗತ್ತಿನೊಳಗ. ನಾವು ಇನ್ನೊಬ್ಬರಿಗೆ ಬುದ್ಧಿವಾದವನ್ನು ಹೇಳುವಾಗ ನಾನೆಷ್ಟು ಶ್ರೇಷ್ಠ ಇದೀನಿ, ನಾ ಎಷ್ಟು ಚಲೋ ಅದೇನಿ ಅನ್ನುವಂಥದ್ದನ್ನು ಮೊದಲು ತಿಳ್ಕೋಬೇಕು. ಅದರ ತಿಳ್ಕೊಂಡು ಅರ್ಥಕೊಂಡು ಆಮೇಲೆ ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳಕ್ ಹೋಗು. ಅದು ಬಿಟ್ಟು ನನ್ನೆಲ್ಲಾ ಮಾತಿಗೆ ತಲೆ ದೂಗ್ತಾರಂತೇಳಿ ನಾ ಇಲ್ಲದ್ದು ಹೇಳಕ್ ಹೋದ್ರೆ ಆಮೇಲೆ ಅನ್ಕೊಂತಾರ ಅದಕ್ಕಿಂತ ತೆಲಿಗಿಲಿ ಕೆಟ್ಟೈತಿ, ನಿನ್ ಕೆಟ್ಟೈತೆ ಅಂತ. ಇದು ಜಗತ್ತಿದು ವಿಸ್ಮಯ. ಅದಕ್ಕೆ ಈ ಜಗತ್ತಿನೊಳಗ ಮೊದಲು ನೀ ಸುಧಾರಿಸಿಕೊ. ವಿಶಾಲವಾಗಿರುವಂತ ಪ್ರಪಂಚ, ಈ ಪ್ರಪಂಚವನ್ನ
ಬಹಳ ಅದ್ಭುತವಾಗಿ ನಾವು ನೋಡಬೇಕಾಗ್ಯದ. ಬಹಳ ಅದ್ಭುತವಾಗಿ ನಾವು ನೋಡಬೇಕಾಗ್ಯದ, ಅದ್ಭುತವಾಗಿ ವಿಚಾರ ಮಾಡಬೇಕಾಗ್ಯದ, ಆಲೋಚಿಸಬೇಕಾಗ್ಯದ. ಇದ್ರ ಬಗ್ಗೆ ನಾವು ಬಹಳ ತಾತ್ವಿಕವಾಗಿ ಜ್ಞಾನವನ್ನು ಹೊಂದಬೇಕಾಗ್ಯದ. ಆ ತಾತ್ವಿಕವಾಗಿರುವಂತ ಜ್ಞಾನ ನಮ್ಮೊಳಗ ಬರದೇ ಹೋದಲ್ಲಿ ನನ್ನ ಮಾತಿಗೆ ಎಲ್ಲರೂ ಹೂ ಅಂತಾರ, ನನ್ನ ಮಾತಿಗೆ ಎಲ್ಲರೂ ಹೂ ಅಂತಾರ ಅಂತೇಳಿ ಇಲ್ಲದಿಲ್ಲದ ಮಾತಾಡ್ಕೊಂತ ಹೋಗು. ಇದು ಇಷ್ಟ ಇದೆ, ಇದಕ್ಕೆ ಬೇರೆ ಕೆಲಸ ಇಲ್ಲ, ಮಾತಾಡೋದು ಬಿಟ್ಟಿನಿ ಅಂತೇಳಿ ತಲೆ ಕೆಡಿಸಿಕೊಳ್ಳೋದಲ್ಲಿ ಕೈ ಬಿಟ್ಬಿಡ್ತಾರೆ. ನಿನ್ನ ಮಾತಿಗೆ ಗೌರವ ಸಿಗಬೇಕಾಗ್ಯದ, ನಿನ್ನ ಮಾತಿಗೆ ಒಂದಿಷ್ಟು ಜನ ಹೌದನ್ನಬೇಕಾಗ್ಯದ, ನಿನ್ನ ಮಾತಿಗೆ ಒಂದಿಷ್ಟು ಜನ ಒಳ್ಳೆಯತನವನ್ನ ಹುಡುಕಬೇಕಾಗ್ಯದ. ಅಂತಲ್ಲಿ ಸ್ನೇಹವನ್ನು ಮಾಡು, ಅಂತಲ್ಲಿ ಸ್ನೇಹವನ್ನು ಮಾಡು. ಆ ಸ್ನೇಹ ಸತತವಾಗಿರುವಂತದ್ದಾಗ್ತದ, ಸತತವಾಗಿರುವಂತ. ನನಗ ಮಾತಾಡಕ ದೇವ್ರು ಬಾಯಿ ಕೊಟ್ಟಾನಂತೇಳಿ ಏನೇನೇನೇನೋ ಮಾತಾಡಿಕೊಂತ ಕುತ್ತುಕೊಂಡ್ರ ಜಗತ್ತೊಪ್ಪೋದಿಲ್ಲ. ಅದಕ್ಕೆ ಜಗತ್ತಿನೊಳಗೆ ಎಲ್ಲಾ ತರದ ಮಾನವರನ್ನ ಸೃಷ್ಟಿ ಮಾಡ್ಯಾನ ಭಗವಂತ. ಜಗತ್ತು ಒಪ್ಪೋದಿಲ್ಲ. ಜಗತ್ತು ತೂಕ ಮಾಡ್ತದ. ಇದು ಟೊಳ್ಳದು ಇದ್ರಾಗ ಅರ್ಥ ಇತ್ತು ಇಲ್ಲೋ, ನಾ ಶಾಣೆ ಆಗಕ್ ಹೋಗಬಾರದು. ಈ ಜಗದೊಳಗೆ ದಡ್ಡನಾಗಿರಬೇಕು. ಇವರು ಮೂವರು ಸಹಿತ ಅಂತ ಬ್ರಹ್ಮಾಂಡಗಳನ್ನ ಆ ದೇವಿಯ ಮೈ ಮೇಲೆ ನೋಡ್ತಾರೆ. ಮೂವರು ನೋಡ್ತಾರೆ ಮೈ ಮೇಲೆ ಇರುವಂತ. ನಾವು ಮೂವರೇ ಶ್ರೇಷ್ಠರು, ನಾವು ಮೂವರೇ ಇದಕ್ಕೆಲ್ಲ ಕಾರಣೀಭೂತರಂತ ತಿಳ್ಕೊಂಡಿದ್ವಿ. ಅಲ್ಲಲ್ಲ, ಬಹಳ ತಪ್ಪದ. ನಾವು ಎಂಥ ಮೂರ್ಖದ ಕೆಲಸಕ್ಕೆ ಹೋಗಿದ್ವಿ. ಇಲ್ಲಿ ನಮಗಿಂತ ಮಿಗಿಲಾಗಿರುವಂತ ಈ ಅಜಾಂಡದೊಳಗ, ಈ ಬ್ರಹ್ಮಾಂಡದೊಳಗ ನಮಗಿಂತ ಮಿಗಿಲಾಗಿರುವಂತವರು ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ ಅಂತೇಳಿ ಆ ತಾಯಿಯನ್ನ ಒಮ್ಮೆ ಮೇಲಿಂದ ಕೆಳಗೆ ನೋಡಿ ಆ ತಾಯಿಯ ಒಂದು ಸೌಂದರ್ಯವನ್ನ ನೋಡ್ತಾ ತಾಯಿಯ ಅದ್ಭುತವಾಗಿರುವಂತ ಚಿತ್ರಣವನ್ನ ನೋಡ್ತಾ ಮೂರ್ಛಿತರಾಗಿ ತಾಯಿಯ ಪಾದದ ಮೇಲೆ ಬೀಳುತ್ತಾರೆ. ಆ ತಾಯಿಯ ಪಾದದ ಮೇಲೆ ಮೂವರು ಬಿದ್ದು ನಮಸ್ಕರಿಸುವಾಗ ಆ ಮೂವರ ಮಕ್ಕಳನ್ನ, ಸಣ್ಣ ಮಕ್ಕಳನ್ನ ಎತ್ತಿಕೊಂಡು ಸಣ್ಣ ಮಕ್ಕಳನ್ನ ಮುದ್ದಾಡಿದಂತೆ ಮುದ್ದಾಡ್ತಾಳೆ ಮೂವರನ್ನ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನ. ಅವರನ್ನ ತಲೆ ಮೇಲೆ ಹಾಕೊಂಡು ಬಹಳ ಚಂದ ಆಟ ಆಡಿಸ್ತಾಳ. ಸಣ್ಣ ಮಕ್ಕಳಿರ್ತಾರೆ ನೋಡ್ರಿ, ನಾವು ಸಹಿತ ಮಕ್ಕಳೊಂದಿಗೆ ಮಕ್ಕಳಾಗಬೇಕು. ನಾವೇನ್ ತಿಳ್ಕೊಂಡ್ಬಿಟ್ಟಿವಿ, ನಾವು ಆಡದವ್ರು ಅಷ್ಟು ಮಕ್ಕಳು ಅಂತ ತಿಳ್ಕೊಂಡ್ವಿ. ನಾವು ಆಡದವ ಅಷ್ಟು ಮಕ್ಕಳು, ಬೇರೆ ವ್ಯವಹಾರ ಬಂದು ಬಿಡ್ಬೇಕು, ಕಣ್ ತಿರಿ ಬಿಡ್ತಾವ. ಅವು ಅವರಪ್ಪ ಅವರವ ಇದ್ದಾಗ ಆಟ ಕೆಳಗೆ ಬಿದ್ದಿರ್ತಾವ. ನಾವೇನಾರು ಕರೆಯಕ್ ಹೋಗ್ಬೇಕು, ಬಾರ ಯಪ್ಪ ಬಾ, ಒಲ್ಯ ನಾನು ಒಲ್ಯ, ಅದಕ್ಕೆ ಕಣ್ ತಿರುಗಿಬಿಟ್ಟಿರ್ತೀವ. ಇಲ್ಲ ಚೂಟಿಯಲ್ಲಿ ಕಳಿಸ್ಬಿಟ್ಟಿರ್ತೀವಿ. ಅವು ಕೇಳಕ್ಕೂ ಬರಂಗಿಲ್ಲ. ಒಲ್ಯ ಹಿಂಗ ನೋಡಿ ಅವ ಒಟ್ಟು ಯಾರ ತಕ್ಕೂ ಹೋಗೋದಿಲ್ಲ ನನ್ನ ಬಿಟ್ಟು ಅಂತೇಳಿ ಅವ್ರವ ಅಂತಿರ್ತೈತೆ. ಯಾರು ಮಗನ ಮೇಲಿನ ಪ್ರೀತಿ, ಮಕ್ಕಳ ಮೇಲಿನ ಪ್ರೀತಿ ಏಳಿಸ್ತದ. ಈಕೆ ನೋಡಿದ್ರೆ ಹಿಂಗ ಮಾಡಿರ್ತದ. ಹಿಂಗಾದ್ರ ಪ್ರೀತಿ ತೋರಿಸಿದಂಗ ಆಗೋದಿಲ್ಲ. ಅವರ ತಂದೆ ತಾಯಿ ಎದುರಿಗೆ ನೀವು ಪ್ರೀತಿ ತೋರಿಸುವ ಅವಶ್ಯಕತೆಗಳು ಇಲ್ಲ. ಅವರು ಇಲ್ಲದಾಗ ಸಹಿತ ಮಕ್ಕಳು ನಿಮ್ಮನ್ನ ಹುಡುಕಿಕೊಂಡು ಬರಬೇಕು, ನಿಮ್ಮನ್ನು ನೆನಪು ಮಾಡಿಕೊಂಡು ಬರಬೇಕು. ಮನೆಯ ಮಕ್ಕಳು ಬ್ಯಾರೆ ಮನೆ ಮಕ್ಕಳು ನಮ್ಮ ಮನೆಗೆ ಬಂದು ಕುಂದ್ರಾಕತ್ತೆ ಬಂದ್ರೆ ತಿಳ್ಕೊಳ್ರಿ ನಮ್ಮ ಪ್ರೀತಿ ಕಾರಣ ಅದಕ್ಕೆ.
ನಾನು ಕಾರಣ ಅಲ್ಲ. ಹಂಗ ಆ ಮಕ್ಕಳ ಮೇಲಿನ ಪ್ರೀತಿ ಒಂದಿಷ್ಟು ವಿಚಾರ ನಮಗ ಆ ಮಕ್ಕಳೊಂದಿಗೆ ಮಕ್ಕಳಾದಾಗ ಅದು ಬರ್ತದ ಪ್ರೀತಿ. ಆ ಪ್ರೀತಿ ಬಂದಾಗ ಮಾತ್ರ ನಮಗೇನಾಗ್ತದೆ ಅಂದ್ರೆ ನಾವು ಮಕ್ಕಳಲ್ಲಿ ಮಕ್ಕಳಾಗಿ ಆ ಮಕ್ಕಳೊಳಗೆ ದೇವರನ್ನು ಕಾಣುವಂಥದ್ದು. ಯಾಕೆ ಬಹಳ ಅಸನ್ಮುಖಿಗಳ ಮಕ್ಕಳು, ಅವಕ್ಕೆ ಒಳ್ಳೇದು ಗೊತ್ತಿಲ್ಲ, ಕೆಟ್ಟದು ಗೊತ್ತಿಲ್ಲ, ಚಾಡಿ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ, ಇನ್ನೊಬ್ಬರ ಬಗ್ಗೆ ಹೀಯಾಳಿಸಿ ಮಾತಾಡೋದು ಗೊತ್ತಿಲ್ಲ. ಎಷ್ಟು ಚಂದ ಆಡ್ತಾವು, ಒಂದಕ್ಕೊಂದು ಮಕ್ಕ ಕವರಿಕೊಂಡು ಗುದ್ದಾಡ್ತಾವು, ತಮ್ಮನೆಗೆ ಹತ್ಕೊಂತ ಹೊಕ್ಕಾವು, 10 ನಿಮಿಷ ಆಗಿರಂಗಿಲ್ಲ, ಮತ್ ಕೂಡಿ ಆಡ್ತಿರ್ತಾವ. ನಮಗ್ ಒಂದೇಟು ಬಡದ್ರ, ತಪ್ಪಿ ಒಂದೇಟು ಬಡದ್ರ ಮಾತಾಡ ಬಿಡ್ತೀವಿ, ಎಲ್ಲಂದ್ರೆ ತೆಕ್ಮರಿಗಾರ ಬಿಡ್ತೀವಿ, ಕೂದ್ಲು ಹಿಡ್ಕೊಂಡು. ಯಾಕಂದ್ರೆ ಈ ಜಗದ ನಿಯಮ ಅದ, ನಾನೇ ಗೆಲ್ಲಬೇಕು, ನನ್ನ ನಡಿಬೇಕು. ಆದರೆ ಆ ಮೂವರು ಬ್ರಹ್ಮ ಹರಿ ರುದ್ರಾದಿಗಳು ಆ ತಾಯಿಯ ತೊಡೆ ಮೇಲೆ ಮಲ್ಕೊಂಡರ ತಾಯಿ ಮಕ್ಕಳನ್ನ ಆಟ ಆಡ್ಸಕತ್ತಾಳ. ಎಷ್ಟು ಆನಂದ ಭರಿತವಾಗಿರುವಂತ ದೃಶ್ಯ. ಆ ತಾಯಿ ಆ ಮಕ್ಕಳನ್ನ ಆನಂದಮಯವಾಗಿ ಆಟ ಆಡಿಸಕತ್ತಾಳ. ಆನಂದಮಯವಾಗಿ ಆಟ ಆಡಿಸುವಾಗ ಆ ಮಕ್ಕಳು ತಾಯಿಯೊಡನೆ ಆಟ ಆಡಿದ ಮೇಲೆ ಆ ತಾಯಿ ಅಂತಾಳ, ನೋಡಪ್ಪ, ನಾನು ನಿಮಗೆ ವರ ಕೊಡಾಕಂತ ಬಂದೀನಿ, ನೀವು ವರವನ್ನ ಸ್ವೀಕಾರ ಮಾಡಿ. ಈ ಬ್ರಹ್ಮಾಂಡದ ಸೃಷ್ಟಿಯನ್ನ ಬ್ರಹ್ಮ ಮಾಡಲಿ, ವಿಷ್ಣು ಅದರ ರಕ್ಷಣೆಯನ್ನ ಮಾಡಲಿ, ಮಹೇಶ ಲಯವನ್ನ ಮಾಡಲಿ. ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿ ಸ್ಥಿತಿ ಲಯಗಳನ್ನ ಯಾವಾಗಲೂ ಮಾಡಲಿ ಅನ್ನುವಂತ ವಿಚಾರವನ್ನಿಟ್ಟುಕೊಂಡು ಆ ಮೂವರಿಗೆ ವರವನ್ನ ದಯಪಾಲಿಸುವಂತದ್ದಾಗ್ತದ. ಅವಾಗಂತಾರೋ ಆ ಮೂವರಿಗೆ ವರಪ್ರದಾನವನ್ನ ಮಾಡುವಂತದ್ದಾಗ್ತದೆ. ಅವಾಗ ಮೂವರು ಮಕ್ಕಳು ಅಂತಾರೆ, ತಾಯಿ, ನಮಗೆ ಯಾವ ವರವೂ ಬೇಕಾಗಿಲ್ಲ, ನಿನ್ನನ್ನ ಕಳ್ಕೊಂಡು ನಾವು ಇಷ್ಟು ವರ್ಷ ಪಡ್ಕೋಬೇಕಾದ್ರ ಮತ್ತ ಈ ಅಧಿಕಾರ ಬಂತು ಅಂದ್ರ ನಿನ್ನನ್ನು ನಾವು ಮರಿಬಹುದು. ಹೌದು, ಬಹಳ ಮುಖ್ಯವಾಗಿರುವಂತ ವಿಚಾರ. ಯಾಕೆ ಬಹಳ ಮುಖ್ಯವಾಗಿರುವಂತ ವಿಚಾರ ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಅಹಂ ಅನ್ನುವಂಥದ್ದು ಬಂತಂದ್ರೆ ಎಲ್ಲರನ್ನ ಮರಿತಾರೆ, ತಂದೆ ತಾಯಿ ಎಲ್ಲರನ್ನ. ಆ ಮರೆಯುವಂಥದ್ದಾಗಬಾರದು. ಅವರು ಯಾವತ್ತಿಗೂ ಅವರೊಳಗೆ ಬೆರೆಯುವಂಥದ್ದಾಗಬೇಕು. ಮರೆತು ನೋಡ್ರಿ ಏನು ಸುಖ ಇಲ್ಲ, ಬೆರೆತು ನೋಡ್ರಿ ಈ ಜಗತ್ತಿನೊಳಗ ಅಂತ ಪರಮ ಸುಖ ಮತ್ತೊಂದಿಲ್ಲ. ಅದಕ್ಕೆ ಈ ಜಗತ್ತಿನೊಳಗ ನಮ್ಮ ಶ್ರೇಯಸ್ ಏನಾದರೂ ಅದ ಅಂದ್ರ ನಮ್ಮ ಶ್ರೇಯಸ್ಸನ್ನ, ನಮಗೆ ಎಲ್ಲದನ್ನ ಒಳ್ಳೆಯದನ್ನ ಬಯಸಬೇಕನ್ನುವಂಥದ್ದು ಜೀವಿಗಳು ಈ ಜಗತ್ತಿನೊಳಗೆ ಅದ ಬಂದ್ರೆ ಅವು ತಂದೆ ತಾಯಿ ಆಗಿರ್ತದೆ. ಆ ತಂದೆ ತಾಯಿಗಳೇ ನಮಗೆ ಸರ್ವವನ್ನ ನೀಗಿಸುವಂತ ಕೆಲಸವನ್ನ, ಈ ಜಗತ್ತನ್ನ ಎದುರಿಸುವಂತ ಶಕ್ತಿಯನ್ನ ದಯಪಾಲಿಸ್ತಾರೆ. ಆ ಶಕ್ತಿಯನ್ನು ದಯಪಾಲಿಸುವಂತ ಕೆಲಸವನ್ನ ನಮಗೆ ನೀಡ್ತಾರೆ. ಹಾಗಾಗಿ ನಾವು ಯಾವಾಗಲೂ
ಉತ್ತಮ ರೀತಿ ಒಳಗೆ ಸಾಗುವಂತವರಾಗಬೇಕು. ಉತ್ತಮ ರೀತಿ ಒಳಗೆ ಸಾಗುವಂತವರಾಗಬೇಕು. ಆಗ ಉತ್ತಮ ರೀತಿ ಒಳಗೆ ಸಾಗಿದಾಗ ಮಾತ್ರ ಬದುಕು ಉತ್ತಮವಾಗ್ತದೆ. ಹಂಗ ಆ ಮೂವರು ಅಂತಾರ, ತಾಯಿ ನಿನ್ನನ್ನ ಕಳ್ಕೊಂಡ ನಮಗ ಅಧಿಕಾರ ಬಂತು ಅಂದ್ರೆ ನಿನ್ನನ್ನ ನಾವು ಮರಿಬಹುದು. ಅದಕ್ಕೆ ನಮಗೆ ಈ ಯಾವ ಅಧಿಕಾರವೂ ಬೇಡ, ಈ ಯಾವ ಅಧಿಕಾರವೂ ಬೇಡ ಅಂದಾಗ ಅವಾಗ ಅಲ್ಲಿ ಆ ದೇವಿ ಅಂತಾಳ, ಮರಿವನು ಅರಿವನು ಈ ಎಲಿಕೆ ನಾನೊಬ್ಬಳಿದ್ದೇನೆ ಈ ಜಗದೊಳಗೆ. ಹಂಗೆ ಸುಗ್ರ ಮರಿವನು ಅರಿವನು ಈ ಎಲಿಕೆ ನಾನು ಒಬ್ಬಳೇ ಇದ್ದೇನೆ ಈ ಜಗದೊಳಗ, ನಿನಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ತಿಳಿದು ನೋಡಿದ್ರ ಈ ಜಗತ್ತಿನೊಳಗ ನನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಸಹಿತ ಅಳ್ಳಾಡೋದಿಲ್ಲ, ಈ ಜಗದೊಳಗೆ ಅಳ್ಳಾಡೋದಿಲ್ಲ. ಹಾಗಾಗಿ ನೀವು ಚಿಂತಿಸುವುದು ಬೇಡ, ಹಾಗಾಗಿ ನೀವು ಚಿಂತಿಸುವುದು ಬೇಡ. ಈ ಜಗತ್ತಿನ ಒಂದು ಒಡೆತನವನ್ನ ನೀವು ವಹಿಸಿಕೊಳ್ಳಿ. ಈ ಜಗತ್ತಿನ ಒಡೆತನವನ್ನ ನೀವು ವಹಿಸಿಕೊಂಡು ಸಾಗುವಂತವರಾಗ್ರಿ. ಈ ಜಗತ್ತಿನೊಳಗೆ ಬ್ರಹ್ಮ ಸೃಷ್ಟಿಯನ್ನು ಮಾಡಲಿ, ವಿಷ್ಣು ರಕ್ಷಣೆಯನ್ನು ಮಾಡಲಿ, ಮಹೇಶ ಅದರ ಲಯವನ್ನು ಮಾಡಲಿ. ಇದು ನನ್ನ ಅಪ್ಪಣೆ ಅನ್ನುವಂತ ಮಾತನ್ನ ಆ ದೇವಿ ಹೇಳಿ ಮಾಯವಾಗಿ ಹೋಗಿಬಿಡುತ್ತಾಳೆ. ಮಾಯವಾಗಿ ಹೋದಾಗ ಎಲ್ಲವೂ ಅಲ್ಲಿರುವಂತ ಚರಾಚರ ಬ್ರಹ್ಮಾಂಡಗಳು, ಬ್ರಹ್ಮ ಹರಿ ರುದ್ರಾದಿಗಳು 300 ಮುಖಗಳನ್ನು ಹೊತ್ತುಕೊಂಡು ಈ ಜಗತ್ತಿನೊಳಗೆ ಏನು ಇದ್ರು ಅವರೆಲ್ಲರೂ ಮಾಯವಾಗಿ ಹೋಗುವಂತದ್ದಾಗ್ತದೆ. ಹೆಂಗ ಆಯ್ತು ಆ ಮೂವರಿಗೆ ಅಂದ್ರೆ, ಬ್ರಹ್ಮ ಹರಿ ರುದ್ರಾದಿಗಳಿಗೆ ಹೆಂಗಾಯ್ತು ಅಂದ್ರೆ, ಕನಸಿನ ಉಪಾಧಿ ಒಳಗ ಇವರು ಮೂವರು ಬಂದು, ಕನಸಿನ ಉಪಾಧಿ ಒಳಗ ಈ ಮೂವರಿಗೆ ಕನಸಿನೊಳಗೆ ದೇವಿ ಬಂದು ಹೇಳಿ ಓದ್ಲು ಏನೋ ಅನ್ನುವಂತೆ ಭಾಸವಾಗ್ತಾ ಇತ್ತು. ಹಂಗಾಗಿಬಿಡ್ತೀವಿ ಒಮ್ಮೆ ನಮ್ಮಲ್ಲಿ. ಅಷ್ಟೆಲ್ಲ ವೈಭವ ಪೂರಿತವಾಗಿರುವಂತ ಆ ಬ್ರಹ್ಮ ತಾಯಿಯ ಸುತ್ತ ಇರುವಂತ ಹರಿ ಬ್ರಹ್ಮ ರುದ್ರಾದಿಗಳು ದೇವಾನ ದೇವತೆಗಳು ಎಲ್ಲರೂ ಮಂಗಳ ವಾದ್ಯಗಳ ಸಮೇತರಾಗಿ ಆಗಮಿಸಿರುವಂತಹ ಸರ್ವ ದೇವತೆಗಳ ದೃಶ್ಯವನ್ನು ನೋಡಿ ತತ್ಕ್ಷಣದೊಳಗ ಎಲ್ಲವೂ ಮಾಯವಾದಾಗ ಎಲ್ಲವೂ ಸ್ವಪ್ನದಂತೆ, ಕನಸಿನಂತೆ, ಎಲ್ಲವೂ ಕನಸಿನಂತೆ ಅವರಿಗೆ ಭಾಸವಾಗ್ತದ. ಕಣ್ಮನದೊಳಗ ನಾವು ಎಂತ ದೃಶ್ಯವನ್ನ ನೋಡಿದ್ವಿ, ಆ ತಾಯಿ ಮಾಯವಾಗಿ ಹೋದಳಲ್ಲ. ಎನಿತು ಮಾಡುವುದು, ನಾವು ಮೂವರೇ ಬ್ರಹ್ಮಾಂಡದೊಳಗೆ ಉಳ್ಕೊಂಡ್ವಿ. ಎನಿತು ಮಾಡುವುದು, ಏನು ಮಾಡುವುದು, ಹೆಂಗಿರೋದು, ಹೆಂಗ ನಾವು ಈ ಜಗತ್ತಿನ ಒಡೆತನವನ್ನ ಮಾಡೋದು. ಒಬ್ರ ಈ ಜಗತ್ತಿನೊಳಗ ಹಿರಿತನವನ್ನ ಮಾಡೋದ್ರಿಂದ ಒಬ್ಬರದೇ ಹಿರಿತನ ಇತ್ತು ಅಂದ್ರೆ ಸುಸೂತ್ರವಾಗಿ ನಡೀತದ. ಏನಾದ್ರೂ ನಡಿಬೇಕಾಗಿತ್ತಪ್ಪ ಅಂದ್ರೆ ಒಬ್ಬರದೇ ಹಿರಿತನ ಇರಬೇಕು, ಸುಸೂತ್ರವಾಗಿ ನಡೀತದ. ಮತ್ತೆ ಮೂವರ ಒಡೆತನ ಆಗಿಬಿಟ್ರೆ ಕೆಟ್ಟೋಗ್ತದ. ಹಾಗಾಗಿ ಏನು ಮಾಡೋಣ, ಇದಕ್ಕ ಒಂದು ಉಪಾಯವನ್ನು ನೋಡೋಣ. ನಾನು ಈ ಬ್ರಹ್ಮಾಂಡವನ್ನ
ಬಡತನವನ್ನ ನಾನು ಮಾಡ್ತೀನಿ, ನೀವು ನನ್ನ ಅಡಿ ಆಳಾಗಿ ಇರಿ ಅಂತೇಳಿ ಬ್ರಹ್ಮ ಅಂತಾನೆ. ಅವಾಗ ವಿಷ್ಣು ಇಲ್ಲ, ನಾನು ಈ ಜಗತ್ತಿನ ಒಡೆಯನಾಗ್ತೀನಿ, ನೀವು ನಾ ಹೇಳಿದಂಗೆ ಕೇಳುವಂತ ಅಡಿಯಾಳಾಗಿರ್ರಿ. ಶಿವನ ಪಾಳೆ ಬಂತು, ಶಿವ ಸಹಿತ ಅದ ಮಾತನ್ನಂದ. ಇಲ್ಲ, ನಾನು ಈ ಜಗತ್ತಿನ ಒಡೆಯನಾಗ್ತೀನಿ, ನೀವು ನನ್ನ ಅಡಿಯಾಳಾಗಿರ್ರಿ. ಹಿಂಗ ಮೂವರೊಳಗೆ ವಾದ ನಡೀತದ. ವಾದ ನಡೀತಾ ಜಗತ್ತನ್ನು ಸುತ್ತುವರಿತಾರೆ. ಜಗತ್ತನ್ನ ಸುತ್ತುವರಿತಾ ಇರುವಂತ ಸಂದರ್ಭದೊಳಗೆ ಬ್ರಹ್ಮನ ತಲೆ ಒಳಗೆ ಒಂದು ವಿಚಾರ ಬರ್ತದೆ. ಬ್ರಹ್ಮನ ತಲೆ ಒಳಗೆ ಒಂದು ವಿಚಾರ ಬರ್ತದೆ. ಇಲ್ಲ, ಯಾರ ಹೊಟ್ಟೆ ಒಳಗ, ಯಾರ ಉದರದೊಳಗ 14 ಲೋಕಗಳದಾವ, ಅವರು ಈ ಬ್ರಹ್ಮಾಂಡಕ್ಕೆ ಒಡೆಯರು. ಯಾರ ಉದರದೊಳಗೆ 14 ಲೋಕಗಳಿಲ್ಲ, ಅವರು ಆ ಒಡೆಯ ಹೇಳಿದಂತೆ ಕೇಳುವಂತ ಆಳುಗಳಾಗಿ ಇರಬೇಕನ್ನುವಂಥದ್ದನ್ನ ಷರತ್ತಾಗ್ತಾನೆ. ಅವಾಗ ಇದಕ್ಕೆ ಎಲ್ಲರೂ ಒಪ್ತಾರೆ. ಎಲ್ಲರೂ ಒಪ್ಪಿದಾಗ ಅವಾಗ ಬ್ರಹ್ಮ ಅಂದ, ಹಂಗಾರ ನನ್ನ ಹೊಟ್ಟೆಯನ್ನ ಹೊಕ್ಕು 14 ಲೋಕಗಳನ್ನ ನೀವು ನೋಡ್ಕೊಂಡು ಬರ್ರಿ. ನನ್ನ ಹೊಟ್ಟೆಯನ್ನು ಹೊಕ್ಕು, ನೀವು 14 ಲೋಕಗಳನ್ನು ನೋಡಿಕೊಂಡು ಬರುವಂತವರಾಗಬೇಕಂದಾಗ ಬ್ರಹ್ಮ ತನ್ನ ಬಾಯಿಯನ್ನು ತೆಗೆದ. ತೆಗೆದಾಗ ಬ್ರಹ್ಮನ ಬಾಯಿಯೊಳಗ ಶಿವ ಮತ್ತು ವಿಷ್ಣು ಇಬ್ರು ಪ್ರವೇಶವನ್ನು ಮಾಡ್ತಾರೆ. ಇಬ್ರು ಪ್ರವೇಶವನ್ನು ಮಾಡಿ ಆತನ ಉದರದೊಳಗ ಹೊಕ್ಕು ನೋಡ್ತಾರೆ. ಹೊರಗೆ ಕಂಡುದನ್ನು ನಾವು ಒಳಗೆ ಕಂಡೆವು. ಹೊರಗೇನು ಕಂಡಿದ್ವಿ ಅದರ ಒಳಗೂ ಕಂಡಿವಿ. ಹೊರಗ ನದಿ ನದಂಗಳು, ಸಮುದ್ರಗಳು, ಅನೇಕ ಪ್ರಾಣಿಗಳು, ಪಕ್ಷಿಗಳು, ರಾಜ ಮಹಾರಾಜರು, ಹೀಗೆ ಅನೇಕ ಬ್ರಹ್ಮಾಂಡದೊಳಗೆ ಏನು ಸೃಷ್ಟಿ ಅದ, ಭಗವಂತನ ಸೃಷ್ಟಿ ನೋಡಿದ್ವಿ. ಅದನ್ನ ಬ್ರಹ್ಮನ ಹೊಟ್ಟೆಯೊಳಗೆ ನೋಡ್ತಾ ಇದ್ದೀವಿ. ಏನಿದು ಆಶ್ಚರ್ಯ! ಎಂಥ ದೃಶ್ಯ ಇದು! ಎಲ್ಲ ಚರಾಚರ ವಸ್ತುಗಳನ್ನ ಬ್ರಹ್ಮನ ಉದರದೊಳಗೆ ನೋಡುವಂತದ್ದಾಯ್ತಲ್ಲ ಅಂತೇಳಿ ಅನ್ಕೊಂಡು ಶಿವ ಬ್ರಹ್ಮನ ಹಣೆಯನ್ನ ಸಿಳ್ಳಿ ಹೊರಗೆ ಬಂದ. ವಿಷ್ಣುವಿಗೆ ತಿರುಗಾಡಿಕೊಂತ ಏನಾಗ್ಬಿಡ್ತು ಅಂದ್ರೆ ದಾರಿ ತಪ್ಪಿ ಹೋಗ್ತದ. ದಾರಿ ತಪ್ಪಿ ಹೋದಾಗ ಆತನ ಗುದದ್ವಾರದ ಮೂಲಕವಾಗಿ ಹೊರಗೆ ಬರುವಂತವನಾಗ್ತಾನೆ. ಅದಕ್ಕೆ ಆತನಿಗೆ ಅಧೋಕ್ಷ ಅನ್ನುವಂತ ಹೆಸರು ವಿಷ್ಣುವಿಗೆ ಬರ್ತದ. ಆ ಅಧೋಕ್ಷ ಅನ್ನುವಂತ ಹೆಸರು ವಿಷ್ಣುವಿಗೆ ಮತ್ತೊಂದು ನಾಮವಾಗಿ ಉಂಟಾಯಿತು. ಹಿಂಗಿದ್ದಾಗ ಅಲ್ಲಿಂದ ಇಬ್ಬರು ಬಂದ ಮೇಲೆ ಬ್ರಹ್ಮ ಕೇಳಿದ, ನೋಡು, ನನ್ನೊಳಗೆ 14 ಲೋಕಗಳದಾವ, ನನ್ನ ಹೊಟ್ಟೆ ಒಳಗೆ 14 ಲೋಕಗಳದ ಬಂದ ಮೇಲೆ ಈ ಜಗತ್ತಿಗೆ ನಾನೇ ಒಡೆಯ. ನಾ ಹೇಳಿದಂತೆ ನೀವಿಬ್ಬರು ಕೇಳಬೇಕು, ನನ್ನ ಅಡಿ ಆಳುಗಳು ನೀವಿಬ್ಬರು ಅನ್ನುವಂಥದ್ದನ್ನ ಹೇಳ್ತಾನೆ ಆ ಬ್ರಹ್ಮ. ಹೇಳಿದಾಗ ಅವಾಗ ಇವರಿಬ್ಬರು ನಗುತ್ತಾರೆ, ಶಿವ ವಿಷ್ಣು. ಎಲೆ ಬ್ರಹ್ಮ, ಇನ್ನೂ ಸರಿತಾವ ತಡಿ,
ಇನ್ನೂ ನಮ್ಮ ಹೊಟ್ಟೆ ಒಳಗೆ ಹೋಗೋದದ, ನೋಡೋದದ, ನೋಡಿಕೊಂಡು ಬರೋದದ, ಆಮೇಲೆ ನಿರ್ಧಾರ ಮಾಡೋದದ. ಯಾಕಷ್ಟು ಖುಷಿ ಪಡ್ತೀನಿ ಅಂದಾಗ ಆಯ್ತು ಅಷ್ಟಾಗ್ಲಿ ಅನ್ನುವಂಥದ್ದನ್ನ ಅಂದಾಗ ಅವಾಗ ಬ್ರಹ್ಮ ಮತ್ತು ಶಿವ ಅವರಿಬ್ಬರಿಗೆ ವಿಷ್ಣು ಹೇಳ್ತಾನೆ, ಹೇ ಶಿವನೇ, ಹೇ ಬ್ರಹ್ಮದೇವ, ನೀವು ನನ್ನ ಹೊಟ್ಟೆಯೊಳಗೆ ಹೋಗ್ರಿ, ನೀವು ನನ್ನ ಹೊಟ್ಟೆ ಒಳಗೆ ಹೋಗ್ರಿ, ನನ್ನ ಹೊಟ್ಟೆ ಒಳಗೆ ಹೋಗಿ ನೀವು ಅಲ್ಲಿ 14 ಲೋಕಗಳು ನನ್ನ ಹೊಟ್ಟೆ ಒಳಗೆ ಅದಾವ, ನೋಡ್ಕೊಂಡು ಬರ್ರಿ ಅಂತೇಳಿ ಅಂದಾಗ ಶಿವ ಅಂದ, ಹೇ ಬ್ರಹ್ಮದೇವ, ನಾನು ಹೋದ್ರಷ್ಟ ನೀನು ಹೋದ್ರಷ್ಟ, ನಾವಿಬ್ರು ಹೋಗೋದು ಬೇಡ ವಿಷ್ಣುವಿನ ಹೊಟ್ಟೆ ಒಳಗೆ, ನೀವೊಬ್ಬನೇ ಹೋಗು, ನೀವೊಬ್ಬನೇ ಹೋಗಿ ಏನ್ ಮಾಡು, ಆ ವಿಷ್ಣುವಿನ ಹೊಟ್ಟೆ ಒಳಗ ನೋಡಿಕೊಂಡು ಬಾ ಅಂದಾಗ ವಿಷ್ಣು ಬಾಯಿಯನ್ನು ತೆಗೆದ ಬ್ರಹ್ಮ ಆತನ ಹೊಟ್ಟೆ ಒಳಗ ಹೋದ. ಯಾವಾಗ ಬ್ರಹ್ಮ ವಿಷ್ಣುವಿನ ಹೊಟ್ಟೆ ಒಳಗೆ ಹೋದ, ವಿಷ್ಣು ಧ್ಯಾನದೊಳಗ ತಲ್ಲೀನನಾಗಿ ಅಲ್ಲೇ ಧ್ಯಾನ ಮಾಡ್ತಾ ಶಯನನಾಗ್ತಾನೆ, ಮಲ್ಕೊಂತಾನೆ. ಧ್ಯಾನ ನಿದ್ರೆಯೊಳಗ ತಲ್ಲೀನನಾದಾಗ ಇತ್ತ ಶಿವ ಸುಮ್ ಕೂಡೋದೇನದ, ಬ್ರಹ್ಮ ಬರುವವರೆಗೂ ಬಹಳ ದಿವಸ ಆಗ್ತದ. ಬ್ರಹ್ಮ ಬರುವವರೆಗೆ ಏನ್ ಮಾಡೋದು, ಖಾಲಿ ಕುತ್ಕೊಂಡು ಏನ್ ಮಾಡೋದು, ಈ ಬ್ರಹ್ಮಾಂಡವನ್ನ ಸುತ್ತು ಬರೆದ್ರಾಯ್ತು, ಈ ಬ್ರಹ್ಮಾಂಡವನ್ನ ಒಂದು ಸುತ್ತ ಹಾಕಿ ಬಂದ್ರ ಆತಂತೇಳಿ ಅನ್ಕೊಂಡು ಹೊಂಟ. ನೋಡ್ರಿ, ಮತ್ತೆ ನಮಗೂ ಟೈಮ್ ಪಾಸ್ ಆಗ್ಲಾರ ನಾವೇನ್ ಮಾಡ್ತೀವಿ, ನಮಗಂತೂ ಗಾಡಿಗೆ ಟಿವಿ ಹಾಕ್ಯಾರ, ಟಿವಿ ನೋಡ್ಕೊಂತ ಕುಂತ ಹತ್ತು ಯಾವ ಧಾರಾವಾಹಿ ಐತಿ ನೋಡ, ಅದಕ್ಕೆ ನಮಗ ಟೈಮ್ ಪಾಸ್ ಆಗ್ಲಾರ್ದಾಗ ಏನೇನೋ ಮಾಡ್ತಿಬಿಟ್ರಿ, ಇರ್ಲಿ ಅವ್ರವ್ರ ವೈಯಕ್ತಿಕ. ಕೆಲವ್ರು ಅಡ್ಡಾಡಿ ಬರ್ತೀವಿ, ಕೆಲವ್ರು ಟಿವಿ ನೋಡ್ತೀವಿ, ಕೆಲವ್ರು ಜಾಲಿ ಗಿಡದಾಗ ಹೋಗ್ತಾರ ಕೈ ಬಿಡಕ. ಇನ್ನು ಕೆಲವರು ಏನ್ ಮಾಡಿಬಿಡ್ತಾರೆ ಅಂದ್ರೆ ಅವ್ರದ್ದು ಇವರಿಗೆ, ಇವ್ರದ್ದು ಅವರಿಗೆ ಹೇಳಿ ಜಗಳ ಹಚ್ಚಿ ಆ ಜಗಳ ನೋಡಿಕೊಂತ ಕುಂದಿರ್ತಾರೆ. ಅದಕ್ಕೆ ಶರೀಫ್ರ ಆಡ್ತಾರ, ಅತ್ತಿ ಮನೆಯ ಸೊಸಿಯಮ್ಮ ನಾನು ಶಿಸ್ತಿಲೆ ಇರುವಾಗಿ, ಯವ್ವ ಶಿಸ್ತಿಲೆ ಇರುವಾಗಿ, ಹೆಚ್ಚು ಕಡಿಮೆ ಏನಾರ ಅಂದ ಮಾರಿ ಇರುವಾಗಿ, ಯವ್ವ ಹುಚ್ಚಗೊಂಡು ಮಲಗಾಗಿ. ಹಿಂಗ ಏನಾಗ್ತದೆ ಅಂದ್ರೆ, ಅಯ್ಯಯ್ಯವ್ವ ನೀಲವ್ವನ ನಿಂದೆಲ್ಲ ಹೇಳಿದ್ದೇಳ, ಹಿಂಗೊಂದು ಲೋಡ ಆಕೆ ಮಲ್ಲವ್ ಕೇಳಿಸ್ಕೊಂಡು ನೀಲವ್ವ ಮಲ್ಲವ್ ಗುದ್ದಾಡದ ಈ ಕಲ್ಲವ್ ನೋಡ್ಕೊಂತ ಕುಂತ್ಕೊಂಡ್ಬಿಡ್ತಾನ. ಯಾಕೆ ಟೈಮ್ ಪಾಸ್ ಆಗ್ಬೇಕಲ್ಲ. ಮತ್ ನಾನಂದೆ ಅಂತ ಹೇಳ್ಬಿಡವ, ನಾನು ನೀನಂತೇಳಿ ನೀ ಬೇರೆ ಯಾರಾದ್ರೂ ಹೇಳ್ತಿದ್ದೇನೆ ಅಂತೇಳಿ ಎಲ್ಲರಿಗೂ ಹೇಳ್ಬಿಟ್ಟಿರ್ತಾರೆ. ನೀನಂತ ಹೇಳಿದ್ನಂತ ಎಲ್ಲರಿಗೂ ಹೇಳ್ಬಿಡೋದು. ಅದಕ್ಕೆ ಈ ಜಗದೊಳಗ ಬಹಳ ಅದ್ಭುತವಾಗಿರುವಂತ ಜೀವನ ಅದ ಮನುಷ್ಯನ ಜೀವನ. ಆ ಅದ್ಭುತವಾಗಿರುವಂತ ಜೀವನವನ್ನ ನಾವು ಅನುಭವಿಸ್ಬೇಕಾಗ್ಯದ. ಪಾರಪಟ್ಟಿ ಮಂದಿ ಗೆಳತನ ಮಾಡಿದವರ ಜೀವನ ಇರಾಣ, ಏನಂತ ಹೇಳಲಿ ಕೊನೆತಾನ, ಉದುರಿ ಮಾತು ಬರಿ ಚಂಚನ. ಪಾರಪಟ್ಟಿ ಮಂದಿ ಗೆಳತನ ಮಾಡಿದವರ ಜೀವನ ಹೈರಾಣ, ಪಾರಪಟ್ಟಿ ಮಂದಿ ಗೆಳತನ ಮಾಡಿದವರ ಜೀವನ ಹೈರಾಣ. ಏನಂತ ಹೇಳಲಿ ಕೊನೆತಾನ, ಏನಂತ
ಕೂದಲು ಬಿಟ್ಟ ಬಾಯಾಗ ಯಾವತ್ತ ಸಿಗರೇಟ ಕಡ್ಡಿಯಂಗ ಕೂದಲ ಬಿಟ್ಟು ಬಾಯಾಗ ಯಾವತ್ತ ಸಿಗರೇಟ ಹಾಕ್ತಾರ ಜೀನ್ಸ್ ಟೀ ಶರ್ಟ್ ಓದುದುರಾಗ ಎಬ್ಬೆಟ್ಟ ಸಣ್ಣ ಸಣ್ಣ ಮಾತಿಗೆ ಹೊಡಿಪೆಟ್ಟ ಸಣ್ಣ ಸಣ್ಣ ಮಾತಿಗೆ ಹೊಡಿಪೆಟ್ಟ ಮಾಡಿಯಾಗ್ತಾವ ಅಡಪುಟ್ಟ ಪಟ್ಟಿ ಮಂದಿ ಗೆಳತನ ಮಾಡಿದವರ ಜೀವನ ಹೈರಾಣ ಪಟ್ಟಿ ಮಂದಿ ಗೆಳತನ ಮಾಡಿದವರ ಜೀವನ ಹೈರಾಣ ಮಾರಿ ಬಣ್ಣ ಕರಿಮೆಣಸಿನಕಾಯಿ ಪೌಡರ್ ಹಚ್ಚುತ್ತವ ಸುಧಾರಿಸಿ ಮಾರಿ ಬಣ್ಣ ಕರಿಮೆಣಸಿನಕಾಯಿ ಪೌಡರ್ ಹಚ್ಚುತ್ತವ ಸುಧಾರಿಸಿ ಮಾರಿ ಬಣ್ಣ ಕರಿಮೆಣಸಿನಕಾಯಿ ಪೌಡರ್ ಹಚ್ಚುತ್ತವ ಸುಧಾರಿಸಿ ಹೆಣ್ಮಕ್ಕಳ ಕೆಣಕ್ತಾವ ಉಪಾರಿಸಿ ಬಯಸ್ಕೊಂಡು ನಗುತ್ತಾವ ಬಿಟ್ಟನಾಸಿ ಓಡಾನ ಮೌದಿ ತಲಿ ಬೋಳ್ಸಿ ಓಡಾನ ಮೌದಿ ತಲಿ ಬೋಳ್ಸಿ ಹೊಣದಾರಿ ಊಕ ಓಡಾಡ್ಸಿ ಪಟ್ಟಿ ಮಂದಿ ಗೆಳತಾನ ಮಾಡಿದವರ ಜೀವನ ಹೈರಾಣ ಪಟ್ಟಿ ಮಂದಿ ಗೆಳತಾನ ಮಾಡಿದವರ ಜೀವನ ಹೈರಾಣ ಲಗ್ನಕ್ಕಂತೇಳಿ ಹೋಗುತ್ತಾವ ಇಸ್ಪೇಟಾಡಲಿಕ್ಕೆ ಸಾಯ್ತಾವ ಲಗ್ನಕ್ಕಂತೇಳಿ ಹೋಗುತ್ತಾವ ಇಸ್ಪೇಟಾಡಲಿಕ್ಕೆ ಸಾಯ್ತಾವ ಸೋತು ಸಾಲ ಮಾಡ್ಕೋತಾವ ಮದುವೆ ಊಟ ಮಾಡದೆ ಬರುತ್ತಾವ ಇಲ್ಲದ್ದು ಮಾಡಬೇಕಂತಾವ ಇಲ್ಲದ್ದು ಮಾಡಬೇಕಂತಾವ ನಟ್ಟ ನಡುಬರ್ಕ ಸಾಯ್ತವ ಪಟ್ಟಿ ಮಂದಿ ಗೆಳತಾನ ಮಾಡಿದವರ ಜೀವನ ಹೈರಾಣ ಪಟ್ಟಿ ಮಂದಿ ಗೆಳತಾನ ಮಾಡಿದವರ ಜೀವನ ಹೈರಾಣ ಏನಂತ ಹೇಳಲಿ ಕೊನೆದಾನ ಏನಂತ ಹೇಳಲಿ ಕೊನೆದಾನ ಉದುರಿ ಮಾತು ಬರಿ ಚಂದನ ಪಟ್ಟಿ ಮಂದಿ ಗೆಳತನ ಮಾಡಿದವರ ಜೀವನ ಹೈರಾಣ ಪಟ್ಟಿ ಮಂದಿ ಗೆಳತನ ಮಾಡಿದವರ ಜೀವನ ಹೈರಾಣ ಮಾಡಿದವರ ಜೀವನ ಹೈರಾಣ ಮಾಡಿದವರ ಜೀವನ ಹೈರಾಣ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವಾರ ಮಹಾದೇವ ಶ್ರೀ ಜಗನ್ಮಾತೆ ಆದಿಶಕ್ತಿ ಶಾಂಭವಿ ಮಾತಾ ಕೇ ಜಯ ಅಂದ್ರೆ ನಾವು ಅನ್ನಕ್ಕೆ ಹೋಗ್ಬಿಟ್ಟು ನಾ ಅಂದ್ರಂತ ಮಾಡಿದ್ವಿ ಮತ್ತೆ ಈಗಂತ ಶ್ರೀ ಗುರು ಶಿವಸಂಗೇತಾತ್ ಮಹಾರಾಜ್ ಕಿ ಸ್ವಲ್ಪ ಸ್ಲೋ ಉಂಟ್ರೆ ಜಾಸ್ತಿ ಸ್ವಲ್ಪ ಸ್ಲೋ ಉಂಟ್ರೆ ಶ್ರೀ ಗುರು ಶರಣಯ್ಯತಾತ್ ಮಹಾರಾಜ್ ಕಿ ಜಗದಂಡ್ರು ತಂಡವರು ಹೋಗತ್ತೆ ಶ್ರೀ ಗುರು ಭುವನೇಶ್ವರಯ್ಯತಾತ್ ಮಹಾರಾಜ್ ಕಿ ಜಯ ಮಂಗಲಂ ಜಯ ನಮ ಅದನ್ನು ಕೂಡ ಮರ್ತು ಬಿಟ್ಟಾರೆ ಮಂದಿ ನನ್ನ ಮುಖ ಬದುಕುತ್ತೆ ಬಹಳ ಅದ್ಭುತವಾಗಿ ಗವಾಯಿಗಳು ಆಡಿದ್ರು ಪಟ್ಟಿ ಮಂದಿ ಗೆಳತಾನ ಮಾಡಿದರೆ ಜೀವನ ಹೈರಾಣ. ನೋಡ್ರಿ, ಜೀವನದೊಳಗ
ಒಳ್ಳೆದ್ದು ಕೆಟ್ಟದ್ದು ಎಲ್ಲದೂ ಇರ್ತದೆ. ಅದನ್ನ ಬಹಳ ಅದ್ಭುತವಾಗಿ ತೆಗೆದುಕೊಂಡು ಹೋಗುವಂಥದ್ದು ಮನುಷ್ಯನಿಗೆ ಬರಬೇಕು. ಅದು ಮನುಷ್ಯನಿಗೆ ಬಂದಾಗ ಮಾತ್ರ ಮನುಷ್ಯನೊಳಗೆ ಒಂದಿಷ್ಟು ಬದಲಾವಣೆ ಅನ್ನುವಂಥದ್ದು ಕಾಣುವಂಥದ್ದಾಗ್ತದೆ. ಇಲ್ಲಾಂದ್ರೆ ಬದಲಾವಣೆ ಕಾಣುವಂಥದ್ದು ಆಗೋದಿಲ್ಲ. ಹಾಗಾಗಿ ನಾವುಗಳು ಯಾವಾಗಲೂ ಒಳ್ಳೆತನಕ್ಕೆ, ಒಳ್ಳೆ ವಿಚಾರಕ್ಕೆ, ಒಳ್ಳೆಯ ಸದ್ಗುಣಗಳಿಗೆ ನಾವು ಯಾವಾಗಲೂ ಶಿರಭಾಗಬೇಕು. ಸಂತ ಮಹಾಂತರಿಗೆ ಯಾಕೆ ಅವರ ಪಾದಗಳಿಗೆ ನಮಸ್ಕಾರ ಮಾಡೋದಂದ್ರೆ ಅವರಲ್ಲಿರುವಂತ ಒಳ್ಳೆ ಗುಣಗಳು ನನಗೆ ಪ್ರಾಪ್ತಿಯಾಗಲಿ. ಇಲ್ಲಿ ಬೇರೆ ಮೈಕರ್ ಕೊಡ್ತಾರೆ. ಹಾಗಾಗಿ ಈ ಜೀವನ ಅನ್ನುವಂಥದ್ದು ಬಹಳ ಅದ್ಭುತವಾಗಿರುವಂಥದ್ದು, ವಿಸ್ಮಯವಾಗಿರುವಂಥದ್ದು. ನಾವುಗಳು ಆ ವಿಸ್ಮಯದ ಜಗದೊಳಗ ಬದುಕ್ತೀವಿ. ಅದಕ್ಕೆ ಸಂತ ಮಹಾಂತರಿಗೆ ಮಾತ್ರ ನಾವು ಕಾಲು ಮುಗಿತೀವಿ, ತಂದೆ ತಾಯಿಗಳಿಗೆ ಕಾಲು ಮುಗಿತೀವಿ. ಯಾಕಂದ್ರೆ ಅವರಲ್ಲಿರುವಂತ ಸದ್ಗುಣಗಳು ನನ್ನೊಳಗೆ ಪ್ರಾಪ್ತಿಯಾಗಲಿ, ನನಗದು ದಾರಿಯಾಗಿ ಬರಲಿ ಅಂತೇಳಿ ತಿಳ್ಕೊಂಡು ಅವರಿಗೆ ಶಿರವಾಗಿ ನಾವು ನಮಸ್ಕಾರವನ್ನು ಮಾಡ್ತೀವಿ. ಈಗ ಅನೇಕ ತತ್ವಗಳು ಬಂದುಬಿಟ್ಟವ್ರೆ. ಆ ತತ್ವ, ಈ ತತ್ವ, ಏನ್ ನಡಿ ಈ ಜಗತ್ತಿಗೆ ಬ್ಯಾಸರಗಳ ತತ್ವಕ್ಕೆ, ಈ ಜಗತ್ತಿಗೆ ಎಷ್ಟು ಹುಟ್ಟ್ಯಾವ ತತ್ವ ಎಲ್ಲವನ್ನು ಹೊತ್ತುಕೊಳ್ಳುವಂತ ಶಕ್ತಿ ಭೂತಾಯಿಗೆ ಅದ. ಆದ್ರೆ ನಮಗಿಲ್ಲ. ನಮಗೆ ಮನುಷ್ಯತ್ವ ಅನ್ನುವಂಥದ್ದು ನಾವು ಮರ್ತೀವಿ. ನಮಗ ಮೊದಲ ಮನುಷ್ಯತ್ವನ ಬರಬಲ್ದು. ಮತ್ತೆ ಎಲ್ಲಾ ತತ್ವಗಳ ಬಗ್ಗೆ ಮಾತಾಡ್ತೀವಿ ನಾವು. ಆ ತತ್ವ ಹಂಗ, ಈ ತತ್ವ ಹಿಂಗ, ಯಾವ ತತ್ವ ಹೆಂಗನೇ ಇರಲಿ, ಮನುಷ್ಯತ್ವ ಹೆಂಗ ಮೊದಲು ಅದನ್ನು ವಿಚಾರ ಮಾಡಬೇಕು. ಮನುಷ್ಯತ್ವ ಅನ್ನುವಂಥದ್ದು ಯಾವಾಗ ಬರ್ತದ ಅವಾಗ ಒಳ್ಳೆಯ ಸದ್ಗುಣಗಳು ನನಗೆ ಪ್ರಾಪ್ತಿ ಆಗ್ತದ. ತತ್ವ ಮುಖ್ಯ ಅಲ್ಲ, ತಿಳ್ಕೊಳ್ಳೋದು ಮುಖ್ಯ. ತಿಳ್ಕೊಂಡು ನಡ್ಕೊಳ್ಳೋದು ಮುಖ್ಯ ಆಗ್ಯದ. ಅದಕ್ಕೆ ತಿಳ್ಕೊಂಡು ನಡ್ಕೊಳ್ಳೋದು ಬರಬೇಕು. ಮನುಷ್ಯಾಗ ತಿಳ್ಕೊಂಡು ನಡ್ಕೊಳ್ಳೋದು ಬರಬೇಕು. ಹಿಂಗ ಆ ವಿಷ್ಣುವಿನ ಹೊಟ್ಟೆ ಒಳಗ ಒಕ್ಕಂಡಾಗ ವಿಷ್ಣು ಮಲಗಿದ ಶಿವ ಬ್ರಹ್ಮಾಂಡವನ್ನ ಸುತ್ತುವರಿಯಾಕೆ ಹೋದ. ಅವಾಗ ಆತನ ಹೊಟ್ಟೆ ಒಳಗೆ ಹೋದಾಗ ಬ್ರಹ್ಮನಿಗೂ ಸಹಿತ ಆಶ್ಚರ್ಯ ಕಾದಿತ್ತು. ಏನಿದು? ನನ್ನ ಉದರದೊಳಗೆ ಇದ್ದಂತೆ, ನನ್ನ ಹೊಟ್ಟೆ ಒಳಗಿದ್ದಂತೆ 14 ಲೋಕಗಳು ವಿಷ್ಣುವಿನ ಹೊಟ್ಟೆ ಒಳಗೂ ಅದಾವಲ್ಲ. ವಿಷ್ಣುವಿನ ಹೊಟ್ಟೆ ಒಳಗೂ ಸಹಿತ 14 ಲೋಕಗಳನ್ನ ನಾ ಕಂಡಿರಲ್ಲ. ಎಂಥ ಆಶ್ಚರ್ಯ ಅಂತೇಳಿ 4 ದಿಕ್ಕನ್ನು ನೋಡಿದಾಗ 4 ಮುಖಗಳು ಉತ್ಪತ್ತಿ ಆಗ್ತವೆ. 4 ಮುಖಗಳು ಉತ್ಪತ್ತಿ ಆದಾಗ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಅಹಂಕಾರದಿಂದ ಮ್ಯಾಲೆ ನೋಡಿದಂತ ಆಕಾಶಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಅಹಂಕಾರದಿಂದ ಮ್ಯಾಲೆ ನೋಡಿದಾಗ 5ನೇ ತಲೆ ಉತ್ಪತ್ತಿ ಆಯಿತು. ಮುಂದೊಂದು ದಿವಸ ಅದು ಈ ಸೃಷ್ಟಿಗೆ ತೊಡಕಾದಾಗ, ಈ ಸೃಷ್ಟಿಗೆ ಅಡ್ಡಿ ಆದಾಗ ಅವಾಗ ಏನಾಯ್ತು ಅಂದ್ರೆ ಆ 5ನೇ ತಲೆಯನ್ನ ಕಡಿದು ಶಿವ ತನ್ನ ಕಮಂಡಲವನ್ನಾಗಿ ಮಾಡಿಕೊಂಡ ಅನ್ನುವಂತ ಕಥೆ ಬರ್ತದೆ. ಹಿಂಗ ಆ ಬ್ರಹ್ಮ 4 ಮುಖದಿಂದ 4 ವೇದಗಳನ್ನ ರಚಿಸಿ ಈ ಜಗತ್ತಿಗೆ ಅರ್ಪಣವನ್ನ ಮಾಡಿದ ಅನ್ನುವಂತ ವಿಚಾರ. ಹಿಂಗಿದ್ದಾಗ ಆ ಬ್ರಹ್ಮ ಏನಾಯ್ತು ಅಂದ್ರೆ ಆತನು ಸಹಿತ ಈ ಎಲ್ಲ ಲೋಕಗಳನ್ನ ನೋಡಿಕೊಂಡು ಆತನಿಗೂ ಸಹಿತ ದಾರಿ ಕಾಣದಾದಾಗ ಆತನ ಒಕ್ಕಳವನ್ನ ಸಿಳ್ಳಿ ಹೊರಗೆ ಬರುತ್ತಾನೆ. ಆತನ ಒಕ್ಕಳವನ್ನ ಸಿಳ್ಳಿ ಹೊರಗೆ ಬಂದ ಬ್ರಹ್ಮ ಹೊರಗೆ ಬಂದು ಇನ್ನೇನು ವಿಷ್ಣುವನ್ನ ಎಬ್ಬಿಸಬೇಕು. ವಿಷ್ಣುವಿನ ಕಡೆಗೆ ನೋಡ್ತಾನೆ. ವಿಷ್ಣುವಿನ ಕಡೆಗೆ ನೋಡಿದಾಗ ವಿಷ್ಣುವಿನ ಕಿವಿಯೊಳಗ
ಇಬ್ರು ರಾಕ್ಷಸರು ಹುಟ್ಟಿ ಬರಾಕತ್ತಿದ್ರು. ಮಧು ಕೈಟಭ ಅನ್ನುವಂತ ಇಬ್ರು ರಾಕ್ಷಸರು ಹುಟ್ಟಿ ಬರುವಂತದ್ದನ್ನ ನೋಡಿ ಆತನಿಗೆ ಆಶ್ಚರ್ಯ ಆಯಿತು. ಏನಿದು, ಎಂಥ ಘೋರ ಘಟನೆ ನಡೆಯಕತ್ತಿದ್ದಲ್ಲ, ಏನೋ ಆಗ್ತದ ಅನ್ನುವಂತ ಆತಂಕ ಬ್ರಹ್ಮನೊಳಗ ಉಂಟಾಯಿತು. ನೋಡಿದ ಅವರಿಬ್ಬರನ್ನ ಮಹಾರಾಕ್ಷಸರು ನೋಡಿದರೆ ಭಯಭೀತರಾಗುವಂತ ವರ್ತನೆಯೊಳಗ ಅವರಿದ್ರು. ಅದನ್ನು ನೋಡಿದಂತ ಆ ಬ್ರಹ್ಮ ಆತನಿಗೆ ನಡುಕ ಉಂಟಾಗ್ತದ. ಆ ಬ್ರಹ್ಮನಿಗೆ ನಡುಕ ಉಂಟಾದಾಗ ಬ್ರಹ್ಮ ನಡುಗ್ತಾ ನಿಂತುಕೊಂಡ. ಆವಾಗ ಮಧು ಕೈಟಭ ಇಬ್ಬರು ರಾಕ್ಷಸರು ಅವರು ಏನ್ ಮಾಡ್ತಾರಂದ್ರೆ ಆ ಬ್ರಹ್ಮನನ್ನ ಯುದ್ಧಕ್ಕೆ ಕರೀತಾರ. ಎಲೇ ಬ್ರಹ್ಮ, ಎಮ್ಮಡನ ಯುದ್ಧವನ್ನು ಮಾಡು. ಬಹಳ ವರ್ಷಗಳಾಗಿದೆ ನಾವು ಯುದ್ಧವನ್ನು ಮಾಡಿಲ್ಲ, ನಮ್ಮೊಡನೆ ಯುದ್ಧವನ್ನ ನೀನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿದಾಗ ಆ ಇಬ್ಬರ ಮಾತನ್ನು ಕೇಳಿ ಬ್ರಹ್ಮಂತನ, ನನ್ನಿಂದ ಇವರ ಸಾವನ್ನು ಕಾಣುವುದಿಲ್ಲ, ಇವರು ನನ್ನಿಂದ ಸಾವನ್ನ ಕಾಣೋದಿಲ್ಲ, ಇವರು ಸಾವನ್ನ ಕಾಣಬೇಕಾಗಿತ್ತು ಅಂದ್ರೆ ವಿಷ್ಣುವಿಗೆ ಚೇತನವನ್ನೇ ನೀಡಬೇಕು. ಆ ತಾಯಿ ವಿಷ್ಣುವಿಗೆ ಚೇತನವನ್ನ ನೀಡಿದಾಗ ಮಾತ್ರ ಏನಾಗ್ತದಂದ್ರೆ ಆ ಚೇತನವನ ನೀಡು ಅಂತಂದು ಹೇಳಿ, ನನ್ನಿಂದ ಸಾಧ್ಯ ಆಗೋದಿಲ್ಲ, ಇವರನ್ನ ಕೊಲ್ಲುವಂಥದ್ದು ಆಗೋದಿಲ್ಲ ಅನ್ನುವಂಥ ಮಾತನ್ನ ಬ್ರಹ್ಮ ಅನ್ಕೊಂಡು ಅವರಿಗಂದ, ಸ್ವಲ್ಪ ಸಮಯವನ್ನ ಕೊಡ್ರಿ, ಸ್ವಲ್ಪ ಸಮಯವನ್ನ ಕೊಡ್ರಿ, ಸಮರ್ಥ ವ್ಯಕ್ತಿಯನ್ನೇ ನಿಮಗ ಯುದ್ಧ ಮಾಡ್ಲಿಕ್ಕೆ ನಾ ತರ್ತೀನಿ, ಯುದ್ಧವನ್ನ ಮಾಡ್ಲಿಕ್ಕೆ ನಾ ತರ್ತೀನಿ, ಸಮರ್ಥ ವ್ಯಕ್ತಿಯನ್ನೇ ತರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಆ ಬ್ರಹ್ಮದೇವ ಏನು ಮಾಡಿದಂದ್ರೆ ತಪಸ್ಸಿಗೆ ಕೊಡ್ತಾನೆ. ನಿನಗ ಆ ಸಮರ್ಥ ವ್ಯಕ್ತಿಯನ್ನೇ ತಂದು ಯುದ್ಧ ಮಾಡಲಿಕ್ಕೆ ನಾನು ಕೊಡ್ತೇನೆ, ಸ್ವಲ್ಪ ಸಮಯವನ್ನ ನನಗೆ ನೀ ಕೊಡು ಅನ್ನುವಂತ ಮಾತನ್ನ ಹೇಳಿದಾಗ ಅವಾಗ ಆಯ್ತು, ನಿನಗೆ ಸ್ವಲ್ಪ ಸಮಯವನ್ನ ನೀಡ್ತೀವಿ, ನಮ್ಮ ಸಮರ್ಥ ವ್ಯಕ್ತಿಯನ್ನು ಕರ್ಕೊಂಡು ಬಾ, ನಮಗ ಯುದ್ಧ ಮಾಡಲಿಕ್ಕೆ ಕರ್ಕೊಂಡು ಬಾ ಅನ್ನುವಂತ ಮಾತನ್ನು ಹೇಳಿದಾಗ ಅವಾಗ ಆ ಬ್ರಹ್ಮದೇವ ಹೋಗಿ ತಪಸ್ಸಿಗೆ ಕುಂತುಕೊಂಡ.
ತಪಸ್ಸಿಗೆ ಕುಂತ್ಕೊಂಡು ದೇವಿಗೆ ಇವತ್ತಾನೆ ವಿಷ್ಣುವಿಗೆ ಚೇತನವನ್ನ ಕೊಡು ನೀ, ಚೇತನವನ್ನ ಕೊಡು ನೀ ಅಂತೇಳಿ ದೇವಿಯೊಳಗೆ ಬೇಡ್ತಾನೆ. ಯಾವ ರೀತಿಯಾಗಿ ಬೇಡಿದ ಅನ್ನುವಂಥದ್ದನ್ನು ಇಲ್ಲಿ ಅಧ್ಯಯನ ಮಾಡ್ತಾರೆ, ನಾವು ನೀವು ನೋಡೋಣ. ದೇವಿ ಧ್ಯಾನವ ಮಾಡನ ಭುಜನು ದೇವಿ ಎಬ್ಬಿಸು ವಿಷ್ಣುವಿನ ಕಣ್ಣವಿಗಳಿಗೆ ತೆರೆಸು ಶ್ವಾಸದಲ್ಲಿ ಅರರಿಗೆ ಕೇವಲದ ಸುಸುಮಾದಿತ್ಯಳು ಹೋ ತಿಳಿದಾತ್ರಿ ಮಹೋಪಿಯುಗೆ ಇವ ಸುರರ ಛೇದಿಸಲಿ ಎಲೆ ದೇವಿ ಕೇಳಂದ, ಎಲೆ ದೇವಿ ಕೇಳಂದ. ಜ್ವಾಲಮುಖಿ ಜಾಲಾಕ್ಷಿ ಜ್ವಾಲಿನಿ ಕಳರಾತ್ರಿ ಕರಾಳವದನೆಯ ಕಳಲೋಚನೆ ವಿಭೀಷಣಿಯ ಮಹಾರಾತ್ರಿ ಮಹಾವೀರೇ ನೀಲಕಂಠನೆ ಮಗ ನಿರ್ಮಳೆ ನಿಲತುಳಗ ವಿರಾಜಮಾನಳೆ ನಿಲವಸನೆಯ ಹರಿಯಪಿಸುವೆಂದನು ಭುಜ ಭಾವ ಎಂದನ ಭುಜ ಭಾವ. ಪ್ರಾಣಶಕ್ತಿ ಪರಾಮೆ ಹಲಗೆ ತುಫಾನು ಭಕ್ತರ ಶೂಲಧಾರಿ ಹಣದನು ಶಕ್ತಿನಿ ಶಕ್ತಿನಿ ಚಕ್ರವರ ಮುಸಲೇ ತ್ರಾಣತ ವಿಷ್ಣು ಸರ್ವ ಪ್ರಾಣಿ ಸಕಲೆ ಬ್ರಹ್ಮೇಶ್ವರುವೆ ಮಾನ ತಪ್ಪಿಸು ವಿಷ್ಣುವರೆಯಂತಂದು ನ ಭುಜಭಾವ ಎಂತನ ಭುಜಭಾವ. ಎತ್ತ ಕಮಲಾಂಬಕನು ಶರದಿಯೊಳೆತ್ತ ಒಡಬನಲೂರೌದನ ಬುಧನೆಯು ಪ್ರಳಯದ ಮಹಾಭೈರವನು ಮಹತ್ರುದ್ರೋ ಇದ್ದ ವೈ ನಯನಗಳು ಸಿಡೀರ ಬದಲೆಯು ಮುಗಿಲು ಹೊರೆಯದ್ದು ಎದನೆಂಬನು ತುಡುಕಿದ ವರಸೂದರ್ಶನವ ವರಸೂದರ್ಶನವ. ಶೌನಕನೆ ಮಹಾಕೇಳಿಗಳು ತಾನೆ ಹರಿ ಕುಸಿಯಲ್ಲ ಸತ್ಯವು ತಾನೆ ಪುರುಷನು ತಾನೆ ಸ್ತ್ರೀಯ ಯಾಗಿಗಳು ತಿಳಿಯಲಿಕೆ ತಾನ ಕೇಳಲೆ ನಂದಿಕೇಶ್ವರ ನೀನರಿಯ ಹರಿಗೇರಿ ದೈವರಿ ತಾನು ವೇದವು ಹೀಗೆ ನುಡಿಯುತ್ತಲಿರುವುದು ಕೇಳದ ಕೇಳದ. ದೇವಂಗಲಂ ದೇ ನಮಃ ಪಾರ್ವತೀಪತಿ ಶಿವಾರ ಹರ ಮಹಾದೇವ. ಬ್ರಹ್ಮ ಆ ದೇವಿಯನ್ನ ಕುರಿತು ತಪಸ್ಸನ್ನು ಮಾಡ್ತಾನೆ. ಹೇ ತಾಯಿ, ಕೊಡು ನೀ ಚೇತನವನ ವಿಷ್ಣುವಿಗೆ, ಕೊಡು ನೀ ಚೇತನವನ ವಿಷ್ಣುವಿಗೆ ಉಶ್ವಾಸ ಆಡಲಿ. ಮಹಾರಾಕ್ಷಸರ ಉದ್ಭವವಾಗ್ಯದ, ಮಹಾರಾಕ್ಷಸರ ಉದ್ಭವವಾಗ್ಯದ. ಆ ಮಹಾರಾಕ್ಷಸರ ಒಂದು ಸಂಹಾರ ಆಗಬೇಕಾಗ್ಯದ, ಸಂಹಾರ ಆಗಬೇಕಾಗ್ಯದ. ಹಾಗಾಗಿ ಆ ರಾಕ್ಷಸರ ಒಂದು ಸಂಹಾರ ಆಗಬೇಕಾಗಿತ್ತು ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ, ನಿನ್ನಿಂದ ಮಾತ್ರ ಸಾಧ್ಯ, ಇಲ್ಲದಿದ್ರೆ ಆಗೋದಿಲ್ಲ ತಾಯಿ. ಹಾಗಾಗಿ ಕೊಡು ನೀ ಚೇತನವನ ನೀ ಕೊಡು ಅನ್ನುವಂತ ಮಾತನಂದಾಗ ಅವಾಗ ಆ ತಾಯಿ ವಿಷ್ಣುವಿಗೆ ಚೇತನವನ ನೀಡ್ತಾಳೆ. ವಿಷ್ಣುವಿನ ಮೈಯೊಳಗೆ ನಿರಾಕಾರವಾಗಿರುವಂತ ತಾನು ಪ್ರವೇಶವನ್ನು ಮಾಡ್ತಾಳೆ, ಪ್ರವೇಶವನ್ನು ಮಾಡ್ತಾಳೆ. ಪ್ರವೇಶವನ್ನು ಮಾಡಿ ಆ ದೇವಿ ವಿಷ್ಣುವಿಗೆ ಚೇತನವನ್ನು ನೀಡಿದ್ಲು. ವಿಷ್ಣು ಎದ್ದ ನಿಂತ. ಎದ್ದು ನಿಂತಾಗ ಬ್ರಹ್ಮದೇವಂದ, ಎಲೆ ವಿಷ್ಣುದೇವ, ಇವರು ಏನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದಾರೆ, ನನ್ನಿಂದ ಯುದ್ಧ ಮಾಡುವಂತ ಸಾಮರ್ಥ್ಯ ನನಗಿಲ್ಲ, ಅದಕ್ಕೆ ನಿನಗ ಚೇತನವನ್ನ ನೀಡು ಅಂತೇಳಿ ದೇವಿಯೊಳಗೆ ಕೇಳಿಕೊಂಡೆ.
ಹಾಗಾಗಿ ನೀನು ಇವರಿಬ್ಬರನ್ನ ಸಂಹರಿಸು, ನೀನು ಇವರಿಬ್ಬರನ್ನ ಸಂಹರಿಸು ಅನ್ನುವಂತ ಮಾತನಂದಾಗ ಅವಾಗ ಆ ದೇವಿ ಮಧು ಕೈಟಭ ಇಬ್ಬರೊಡನೆ ಯುದ್ಧಕ್ಕಿಳಿತ. ಆ ದೇವಿ ಯುದ್ಧಕ್ಕಿಳಿದಾಗ ಆ ಯುದ್ಧ ಮೂವರೊಳಗ ಘೋರವಾಗಿ ನಡೀತದ. ಘೋರವಾಗಿ ನಡೆದಂತ ಯುದ್ಧ ಒಬ್ಬರಿಗೊಬ್ಬರು ಸೋಲದಾದ ಆ ಯುದ್ಧ ಕಣ್ ಧ್ವನಿಗೆ ಅಜಾಂಡದೊಳಗಿರುವಂತ ಪರ್ವತಗಳ ಕಲ್ಲುಗಳೆಲ್ಲ ಪುಡಿಯಾಗಿ ಭೂಮಂಡಲಕ್ಕೆ ಬೀಳುವಂತದ್ದಾಗ್ತದ. ಆ ಭೂಮಂಡಲಕ್ಕೆ ಬೀಳುವಾಗ ಸಮುದ್ರದ ನೀರು ಹುಕ್ಕಿ ಆಕಾಶದೆತ್ತರಕ್ಕೆ ಜಿಗಿತಾ ಇದ್ದುವಂತೆ. ಆಕಾಶದೆತ್ತರಕ್ಕೆ ಆ ನೀರು ಪುಟಿಯುವಂತ ಸನ್ನಿವೇಶವನ್ನ ಶಿವ ಎಲ್ಲಿಂದಲೋ ನೋಡಿದ. ಏನೋ ನಡೆಯಾಕತ್ತೈತಿ, ಹೋಗಬೇಕು, ನೋಡಬೇಕು. ಏನು ಅಪಾಯದೊಳಗ ಬ್ರಹ್ಮ ವಿಷ್ಣು ಸಿಲುಕಿಕೊಂಡರೋ ಏನೋ ಅನ್ನುವಂಥದ್ದನ್ನ ಶಿವ ತಿಳ್ಕೊಂಡ. ಇಬ್ಬರು ಅಪಾಯದೊಳಗೆ ಸಿಲುಕಿಕೊಂಡಿರಬೇಕು, ಏನೋ ಆಗಿರಬೇಕು ಅನ್ನುವಂಥದ್ದನ್ನ ತಿಳ್ಕೊಂಡು ಆ ಶಿವ ಧಾವಿಸಿ ಇವರತ್ತ ಬರುವಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಇತ್ತ ವಿಷ್ಣು ಮಧು ಕೈಟಭರೊಡನೆ ಯುದ್ಧವನ್ನ ಮಾಡುತ್ತಾ ಇದ್ದಾರೆ. ಒಮ್ಮೆ ಈಟಿ ಯುದ್ಧ, ಒಮ್ಮೆ ಕತ್ತಿ ಯುದ್ಧ, ಒಮ್ಮೆ ಮುಷ್ಟಿ ಯುದ್ಧ. ಹೀಗೆ ಅನೇಕ ಯುದ್ಧದ ರೀತಿ ನೀತಿಗಳಿಂದ ಆ ಯುದ್ಧ ನಡೀತಾ ಸಾಗುತ್ತದೆ. ನಡೀತಾ ಸಾಗಿದಾಗ ಆ ಯುದ್ಧ ಮುಗಿಯುವಂಥದ್ದೇ ಕಾಣೋದಿಲ್ಲ. ಮೈ ತುಂಬ ಗಾಯಗಳಾದರೂ ಸಹಿತ ಆ ಯುದ್ಧ ಮುಗಿಯುವಂಥದ್ದು ಕಾಣೋದಿಲ್ಲ. ಅವರ ಮೈಯಿಂದ ರಕ್ತ ಸೋರಿ ಭೂಮಂಡಲಕ್ಕೆ ಬಿದ್ದರೂ ಸಹಿತ ಶಕ್ತಿ ಸಾಮರ್ಥ್ಯ ಕಡಿಮೆಯಾಗಲಿಲ್ಲ. ಅವಾಗ ವಿಷ್ಣು ನೋಡಿದ. ವಿಷ್ಣು ನೋಡಿ ಅನ್ಕೊಂಡ, ಇವರು ಸಾವನ್ನ ಮೀರಿದವರು, ಯಾವ ರೀತಿಯಾಗಿ ಇವರನ್ನ ಕೊಲ್ಲಬೇಕು. ಯಾಕಂದ್ರೆ 5,000 ವರ್ಷಗಳ ಪರ್ಯಂತರವಾಗಿ ಯುದ್ಧ ಮಾಡಿದಾಗ ಯಾರಿಗೂ ಶಕ್ತಿ ಸಾಮರ್ಥ್ಯಗಳು ಕಡಿಮೆಯಾಗಲಿಲ್ಲ. ಯಾರೊಳಗೂ ಶಕ್ತಿ ಸಾಮರ್ಥ್ಯಗಳು ಕಡಿಮೆಯಾಗಲಿಲ್ಲ. ಎನುತಿ ಇವರನ್ನು ಕೊಲ್ಲುವುದು, ಹೆಂಗಿವರನ್ನು ಕೊಲ್ಲಬೇಕು, ಹೆಂಗಿವರ ಸಂಹಾರವನ್ನು ಮಾಡಬೇಕು, ಯಾವ ರೀತಿಯಾಗಿ ಇವರನ್ನ ಸಂಹರಿಸಬೇಕನ್ನುವಂಥದ್ದನ್ನ ಯೋಚಿಸ್ತಾನೆ ವಿಷ್ಣು. ಯೋಚಿಸಿ ಅವಾಗ ವಿಷ್ಣು ಅಂತಾನೆ, ಸ್ವಲ್ಪ ತಡೆ, ಯುದ್ಧವನ್ನು ನಿಲ್ಲಿಸ್ರಿ. ನೀವು ನನ್ನೊಡನೆ ಯುದ್ಧವನ್ನು ಮಾಡಿ ಬಹಳ ಬಲದಿದ್ದೀರಿ. ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ನಾನು ಬಹಳ ಮೆಚ್ಚುಗೆಯನ್ನು ಪಟ್ಟಿದ್ದೇನೆ. ನಿಮಗೇನು ವರ ಬೇಕು ಕೇಳ್ರಂದಾಗ ಇವರಿಬ್ಬರು ನಗತಾರ. ಮಧು ಕೈಟಭ, ಎಲ್ಲೋ ವಿಷ್ಣು, ಕಕ್ಕಸದಂತೆ ನಾವಿರುವೆವು ಇಬ್ಬರು ಮಹಾದುಷ್ಟರು, ನಮಗೆ ಕರುಣೆ ಅನ್ನುವಂಥದ್ದಿಲ್ಲ, ಮಹಾಕಟಕರು ನಾವು. ನಮ್ಮೊಡನೆ ನೀನು ಸೆಣಸಾಡಿದೆಯಲ್ಲ, ನಿನ್ನನ್ನು ನಾವು ಮೆಚ್ಚಿಕೊಂಡಿದ್ದೇವೆ. ನೀನು ವರ ಕೊಡೋದು ಬೇಕಾಗಿಲ್ಲ,
ನಾವು ವರ ಕೊಡ್ತೇವೆ, ಏನು ಬೇಕು ಕೇಳಂದಾಗ ಕೇಳೇನಂತ, ಕೇಳು ಅಂದಾಗ ಯಾವ ರೀತಿಯಾಗಿ ಸಂಹಾರ ಆತ ಅನ್ನುವಂಥದ್ದನ್ನ ಇಲ್ಲಿ ಪಟ್ಟಣದ ನಂತರ ನಾವು ನೀವು ನೋಡೋಣ. ಶಿವ ಸಾಂಬ ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಹರಿಹಲಿ ನಿಮ್ಮಯ ತಲೆಯಂದರಿಕೆ ಮಾಡುತ್ತ ಕಳರ ಶಿಳಗಳ ತರಿದನಾಗಳೆ ಚಕ್ರದಲ್ಲಿ ಶತಸಂಖ್ಯೆ ಚೂಡಾಗೆ ಅರಣವಳಿದ ಕಳರ ಕಾಡುತ್ತ ಹರಿಸುತಿ ಮಾಡಿದನು ಕಮಲಜ ಪರಮಶಾಂಭವಿ ತ್ರಾಗಿ ತ್ರಾಗಿ ಎಂದೆನೋತ ತ್ರಾಗಿ ತ್ರಾಗಿ ಸರ್ವೇಶ್ವರಿ ಗುರಾಯಿ ತ್ರಾಗಿ ಸರ್ವ ಚರಾಣಿಯೇ ತ್ರಾಗಿ ಸರ್ವಾತ್ಮಾಯೇ ಸರ್ವ ಭೂತದ ಮರಾಯೇ ತ್ರಾಗಿ ಆನಂದಾಯ ಶಿವಾಯ ತ್ರಾಗಿ ನಿರ್ಗುಣ ನಿರ್ವಿಕಾರಿ ತ್ರಾಗಿ ಜ್ವಾಲಾ ಮುಖಿಯನು ತಪ್ಪೇಂದ್ರ ಕಮಲ ಭವ ಎಂದ ಕಮಲ ಭವ. ಜಯ ಮಂಗಲಂ ಜಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. श्री जगन्माते आदिशक्ति शांभवी माता की जय. दुर्गा परमेश्वरी माता की जय. शिव सांब जय नमः पार्वतीपति शिव हर हर महादेव. ಅಂದಿರವ್ವ ಇಷ್ಟ ಮಾಡಿಬಿಡ್ರಿ. ಅಯ್ಯೋ ಮಾತಾಡೋದು ಬೇಕಾದ್ರೆ ಅಲ್ಲೇ ಬಗಲ್ ಕುತ್ಕೊಂಡು ಚಂದ ಮಾತಾಡ್ತಾರೆ. ಅಯ್ಯ ನೋಡಿ ಹಂಗಂದ ಅಯ್ಯೋ ಹಣ ಕೇಳಿಸ್ಕೊಂಡಿ ನೀ ಹೇಳು. ನಾವೇನಾರು ಸಾಂಬಜಿನ ಮಂದ ಬಿಡ್ಬೇಕು, ಹುಚ್ಚಿ ಬಂದ್ಬಿಡ್ತದೆ, ಭಕ್ತಿ ಗಪ್ಪಾಗಿ ಬಿಡ್ತದೆ, ಎರಡು ತುಟಿ ಪಿಟಕನಂಗಲ್ಲ. ಯವ್ವ ನೋಡ ಗ್ಯಾದರಗೊಮ್ಮೆ ಅಂತೀರೇನಂತೆ. ಹೀಗೆ ಆ ಪರಾಬೆ ವಿಷ್ಣುವಿನ ಒಳಗೆ ಪ್ರವೇಶವನ್ನು ಮಾಡಿರುವಂತ ಆ ದೇವಿ ಆ ಮಧುಕೈಟಭರಂತಾರ, ಎಳೆ ವಿಷ್ಣು ನಮ್ಮ ಹೊಡೆತಗಳನ್ನ ತಡೆದುಕೊಂಡಂಥದ್ದು ನೀನು. ಇಲ್ಲಿವರೆಗೆ ನಮ್ಮ ಹೊಡೆತಗಳನ್ನು ಯಾರೂ ತಡೆದುಕೊಂಡಿಲ್ಲ. ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ನಾವು ಮೆಚ್ಚಿಕೊಂಡಿದ್ದೇವೆ. ನಿನಗೇನು ಬರಬೇಕು, ನಿನಗೆಂಥ ಬರಬೇಕು ಕೇಳು, ನಾವು ಕೊಡ್ತೇವೆ, ನಿನಗೆ ವರವನ್ನು ಕೊಡ್ತೇನೆ ಅಂದಾಗ ಅವಾಗ ಆ ವಿಷ್ಣು ಅಂತಾನ, ಹೌದಾ ಇದು ಸತ್ಯವೇ ಅಂದಾಗ ನಾವು ಮಾತಿಗೆ ತಪ್ಪುವವರಲ್ಲ ಎಂದು ಸುಳ್ಳನ್ನು ಆಡುವವರಲ್ಲ ಅಂದಾಗ ಆಯ್ತು ಅಂತೇಳಿ ಸುದರ್ಶನ ಚಕ್ರವನ್ನು ಕೈಗೆ ತೆಗೆದುಕೊಂಡು ಆ ವಿಷ್ಣು ಅಂತಾನ, ಈ ಚಕ್ರಕ್ಕೆ ಹರಿಯಲಿ ನಿಮ್ಮ ತಲೆಗಳು, ಉರುಳಲಿ ನಿಮ್ಮ ದೇಹ ಈ ಭೂಮಿಗೆ ಅಂತೇಳಿ ಅಂದಾಗ ಆ ಚಕ್ರವನ್ನು ಎಸೆದ. ಯಾವಾಗ ಆ ಚಕ್ರವನ್ನು ಎಸಿತಾನೆ ದೇಹವೆಲ್ಲ ತುಂಡು ತುಂಡಾಗಿ ಭೂಮಿಗೆ ಚಲ್ತದ, ಭೂಮಿಗೆ ಬೀಳ್ತದ. ಭೂಮಂಡಲವೇ ರಕ್ತಸಿಕ್ತವಾಗಿ ಆ ಭೂಮಂಡಲವೇ ತೈದು ಹೋಗ್ತದ.
ಆ ದೃಶ್ಯವನ್ನ ನೋಡಿ ಬ್ರಹ್ಮ ಮತ್ತ ಶಾಂತಿ ಮಾಡ್ತಾನೆ. ಶಾಂತಿ ವಿಷ್ಣುವನ್ನ ಶಾಂತಗೊಳಿಸ್ತಾನೆ. ತ್ರಾಯಿ ತ್ರಾಯಿ ಪರಾಂಬೆ ತ್ರಾಯಿ ತ್ರಾಯಿ, ತಾಯಿ ಶಾಂತಳಾಗು. ಹೆಂಗ ಯಾರನ್ನ ಸಿಟ್ಟಿಗೆದ್ದಾಗ ನಾವು ರಮಿಸ್ತಿರ್ತೀವಲ್ಲ, ಇರ್ಲಿಲ್ಲ ಏನಾಗ ನೋಡೋಣ ಮುಂದ್ ನೋಡೋಣ ಅಂತಿರ್ತೀವಿ ನೋಡಿ. ಹಂಗ ಆ ವಿಷ್ಣುವಿಗೆ ಬಂದಂತ ಕೋಪ, ಯಾಕಂದ್ರ 5,000 ವರ್ಷಗಳ ಪರ್ಯಂತರವಾಗಿ 5,000 ವರ್ಷಗಳ ಪರ್ಯಂತರವಾಗಿ ಯುದ್ಧವನ್ನೇ ಮಾಡಿ 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 ಅವರ ಸಂಹಾರ ಆದರೂ ಸಹಿತ ಕೋಪ ಹೋಗಿರುವುದಿಲ್ಲ, ಸಿಟ್ಟು ಹೋಗಿರುವುದಿಲ್ಲ. ಯಾಕಂದ್ರೆ ಒಂದು ಸಲ ನಾವು ಸಿಟ್ಟಿಗೆದ್ದೀವಿ ಅಂದ್ರೆ ಒಂದು ತಾಸಿನ ತಕ್ಕನ ಮನುಷ್ಯರಾಗೋದಿಲ್ಲ. ಹಂಗ ಪ್ರತಿಯೊಬ್ಬರಿಗೂ ಸಹಿತ ಆಗುವಂಗ ಅಲ್ಲಿ ವಿಷ್ಣುವಿಗೆ ಆಯ್ತು. ವಿಷ್ಣುವನ್ನ ಶಾಂತಗೊಳಿಸಿದಾಗ ವಿಷ್ಣುವಿನ ದೇಹದಿಂದ ದೇವಿ ದೂರವಾಗ್ತಾಳೆ. ವಿಷ್ಣುವಿನ ದೇಹದಿಂದ ದೇವಿ ದೂರವಾದಾಗ ವಿಷ್ಣುವಿನಿಗೆ ಎಚ್ಚರವಾಗ್ತದ. ವಿಷ್ಣುವಿಗೆ ಎತ್ತರವಾದಾಗ ವಿಷ್ಣು ಕೇಳ್ತಾನೆ, ಇದೆಲ್ಲ ಏನು? ಹೇ ಬ್ರಹ್ಮದೇವ, ನನ್ನ ಮೈಯೆಲ್ಲ ರಕ್ತದಿಂದ ಯಾಕೆ ತೊಯ್ದ್ಯದ? ನನ್ನ ಸುದರ್ಶನ ಚಕ್ರ ರಕ್ತದೊಳಗ ಮುಳುಗಿ ಹೋಗ್ಯದ. ಈ ಭೂಮಂಡಲದ ತುಂಬೆಲ್ಲ ರಕ್ತವೆಲ್ಲ, ರಕ್ತ ಎತ್ತ ನೋಡಿದರು ರಕ್ತ ಬಿದ್ದದ, ಮಾಂಸ ಮಜ್ಜಾದಿಗಳು ಎಲ್ಲವೂ ಬಿದ್ದದ. ಏನಿದು ಅಂದಾಗ, ಹೇ ದೇವ, ನಾನು ನಿನ್ನ ಹೊಟ್ಟೆಯನ್ನ ಹೊಕ್ಕು, ನಿನ್ನ ಹೊಟ್ಟೆಯೊಳಗಿರುವಂತಹ 14 ಲೋಕಗಳನ್ನು ನೋಡಿ ಹೊರಗೆ ಬರುವಾಗ ಇವರು ನಿನ್ನ ಕಿವಿಯಿಂದ ಉತ್ಪತ್ತಿಯಾದಂಥವರು ಮಧು ಕೈಟಪರು. ನಿನ್ನ ಕಿವಿಯಿಂದ ಉತ್ಪತ್ತಿಯಾದಂಥವರು ಈ ಮಧು ಕೈಟಪರು. ಇವರ ಉತ್ಪತ್ತಿ ಆ ಹಿಂದೆ ಯುದ್ಧಕ್ಕೆ ನನ್ನನ್ನು ಪ್ರೇರಣೆ ಮಾಡ್ತಾರೆ. ಯುದ್ಧಕ್ಕೆ ನನ್ನನ್ನು ಪ್ರೇರಣೆ ಮಾಡಿದಾಗ ನನ್ನಿಂದ ಅಸಾಧ್ಯ ಅನ್ನುವಂಥದ್ದು ಗೊತ್ತಾಯಿತು. ಅದಕ್ಕೆ ದೇವಿಯನ್ನು ಬೇಡಿಕೊಂಡೆ, ನಾನು ದೇವಿಯನ್ನು ಬೇಡಿಕೊಂಡೆ. ಮಾಡು ನೀ ಚೇತನವನಿ, ದೇವಿಗೆ ಚೇತನವನ್ನು ಕೊಡು, ಚೇತನವನ್ನು ಕೊಟ್ಟು ಇವರ ಸಂಹಾರವನ್ನ ಮಾಡು ಅನ್ನುವಂಥ ಮಾತನ್ನ ಹೇಳಿದಾಗ ದೇವಿ ನಿನ್ನ ದೇಹದೊಳಗೊಕ್ಕು, ನಿನ್ನ ದೇಹದೊಳಗೊಕ್ಕು ಆ ತಾಯಿ ನಿನ್ನಿಂದ ಇವರ ಸಂಹಾರವನ್ನ ಮಾಡಿಸಿದ್ಲು. ಅಂದಾಗ ಅವಾಗ ವಿಷ್ಣು ಅಂತಾನ, ಹೌದು ಶಿವ ಎಲ್ಲಿಯೋದ, ಶಿವ ಏನಾದ ಅಂದಾಗ, ಇಲ್ಲ ನಾ ನಿನ್ನ ಹೊಟ್ಟೆಯಿಂದ ಹೊರಗೆ ಬಂದಾಗನೇ ಶಿವ ಇದ್ದಿಲ್ಲ, ಏನಾದರೂ ನನಗೆ ತಿಳಿಯದಾಗ್ಯದ ಅಂದಾಗ ಎಲ್ಲಿ ಹೋದ ಶಿವ, ಏನಾದ ಅನ್ನುವಂಥ ವಿಚಾರವನ್ನು ಮಾಡುವಾಗ ಮುಂದೆ ಏನಾಯ್ತು, ಯಾವ ರೀತಿಯಾಗಿ ಆ ಮುಂದೆ ಬ್ರಹ್ಮಾಂಡವನ್ನ ಅಧಿಕಾರವನ್ನ ಇವರು ವಹಿಸಿಕೊಂಡ್ರು, ಜೊತೆಗೆ ಮಹಿಷಾಸುರನ ಉದ್ಭವ ಯಾವ ರೀತಿಯಾಗಿ ಆಯ್ತು ಅನ್ನುವಂಥ ವಿಚಾರವನ್ನ ನೀವು ನಾಳಿನ ದಿವಸ ನೋಡೋಣ ಅನ್ನುವಂಥ ಮಾತನ್ನ ತಿಳಿಪಡಿಸುತ್ತ, ಈಗ ನಿಮಗಾಗಿ ಗವಾಯಿಗಳು ಒಂದು ಜನಪದ ಗೀತೆಯನ್ನು ಆಡ್ತಾರೆ. ನೀವು ಅವರತ್ತ ಚಿತ್ತವನ್ನು ಹರಿಸೋಣ. ನೀವು ಈ ಕಡೆಗೆ ಸ್ವಲ್ಪ ಚಿತ್ತ ಕೊಟ್ಟು ಬಿಡ್ರಿ, ಮಾತಾಡಕ್ ಹೋಗ್ಬೇಡ್ರಿ. ಜಯ ಮಂಗಲಂ ಜಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಹೆಣ್ಣೊಂದು ಬಾಳಿನ ಕಣ್ಣು, ಹೆಣ್ಣಿಂದ ಬಾಳೆವನ್ನು ವರದಕ್ಷಿಣೆ ಭೂತ ಪಡಿದಾಗ ಆ ಹೆಣ್ಣು ಮನೆತನಕ ಆಯಿತೋ ಹುಣ್ಣು. ಆ ಹೆಣ್ಣು ಮನೆತನಕ ಆಯಿತು ಹುಣ್ಣು. ಹೆಣ್ಣೊಂದು ಬಾಳಿನ ಕಣ್ಣು,
ಹೆಣ್ಣಿಂದ ಕಾಳೇವನ್ನು, ಹೆಣ್ಣೊಂದು ಕಾಳಿನ ಕಣ್ಣು, ಹೆಣ್ಣಿಂದ ಬಾಳೆವನ್ನು ವರದಕ್ಷಿಣೆ ಭೂತ ಬಡಿದಾಗ ಆ ಹೆಣ್ಣು ಮನೆತನಕ ಆಯಿತು ಹೆಣ್ಣು, ಆ ಹೆಣ್ಣು ಮನೆತನಕ ಆಯಿತು ಹೆಣ್ಣು. ಹೆಣ್ಣೊಂದು ಬಾಳಿನ ಕಣ್ಣು, ಹೆಣ್ಣಿಂದ ಬಾಳೆವನ್ನು. ಬಡತನಕ್ಕೆ ಬಲಿಯಾದವರು ಹೆಣ್ಣನ್ನು ಎತ್ತ ಜನರು, ಬಡತನಕ್ಕೆ ಬಲಿಯಾದವರು ಹೆಣ್ಣನ್ನು ಎತ್ತ ಜನರು. ಮನೆ ಮಗಳಿಗೆ ಮದುವೆ ಇರದೆ ಹಣ ಇರದೆ ಹಳಹಳಿಸುವರು, ಕಲಿಯುಗದ ಕನ್ನೆಗೆ ಗತಿಯಿಲ್ಲ. ಅನ್ನ ಕಣ್ಣೀರು ಕೇಳೋರಿಲ್ಲ, ಅಣ್ಣ ಕಣ್ಣೀರು ಕೇಳೋರಿಲ್ಲ. ಹೆಣ್ಣೊಂದು ಬಾಳಿನ ಕಣ್ಣು, ಹೆಣ್ಣಿಂದ ಬಾಳೆವನ್ನು. ಮನೆ ಮಾರಿ ಮಗಳನ್ನು ಕೊಟ್ಟು ಹೊಲ ಮಾರಿ ಮದುವೆಯ ಮಾಡಿ, ಹೊಲ ಮಾರಿ ಮಗಳನ್ನು ಕೊಟ್ಟು ಮನ ಮಾರಿ ಮದುವೆಯ ಮಾಡಿ, ಕುಡಿ ಕುಡಿದು ಅಳಿಯನು ಕೆಟ್ಟು ಮರೆಯಾದನು ಮಗಳನ್ನು ಬಿಟ್ಟು, ಕುಡಿ ಕುಡಿದು ಅಳಿಯನು ಕೆಟ್ಟು ಮರೆಯಾದನು ಮಗಳನ್ನು ಬಿಟ್ಟು, ವಿಧವೆ ಯಾದಳು ಮಗಳಿಗ ಬಳಿಗಾಗ ಗುಳಗಾಳಿ ಹರಿದೋಯಿತು, ಕಲಿಗಾಗ ಗುಳಗಾಳಿ ಹರಿದೋಯಿತು. ಹೆಣ್ಣೊಂದು ಬಾಳಿನ ಕಣ್ಣು, ಹೆಣ್ಣಿನ ಬಾಳೆವನ್ನು. ತಾಯಿ ತಂದೆ ಮದುವೆಯ ಮಾಡಿ ಹೆಂಗುರುಳಿಗೆ ತಾವ್ಯಣವಾಗಿ, ತಾಯಿ ತಂದೆ ಮದುವೆಯ ಮಾಡಿ ಹೆಂಗುರುಳಿಗೆ ತಾವ್ಯಣವಾಗಿ, ವರದಕ್ಷಿಣೆ ನೀಡಿ ನೀಡಿ ಬಡತನವು ಕಾಡಿ ಕಾಡಿ, ವರದಕ್ಷಿಣೆ ನೀಡಿ ನೀಡಿ ಬಡತನವು ಕಾಡಿ ಕಾಡಿ, ಕೊನೆ ಉಸಿರು ಭಿಕ್ಷೆ ಬೇಡಿ ಬೇಡಿ ಸತ್ತರು ಬೀದಿಯ ಎನವಾದರು, ಸತ್ತರು ಬೀದಿಯ ಎನವಾದರು. ಹೆಣ್ಣೊಂದು ಬಾಳಿನ ಕಣ್ಣು, ಹೆಣ್ಣಿನ ಬಾಳೆವನ್ನು. ಅಡೆದವರ ಹಣೆಬರ ಕಂಡು ಹಳಹಳಿಸಿ ಮನಸದು ನೊಂದು, ಅಡೆದವರ ಹಣೆಬರ ಕಂಡು ಹಳಹಳಿಸಿ ಮನಸದು ನೊಂದು, ಕನಸಾಯ್ತು ಮದುವೆ ಎಂದು ಹಣವಿರದೆ ಬಾಳಿ ತಂದು, ವರದಕ್ಷಿಣೆ ಭೂತಕ ಬಲಿಯಾಗಿ ಆ ಹೆಣ್ಣು ಗಿಡಕ್ಕೊಂದು ಏನಾಯಿತು, ಗಿಡಕ್ಕೊಂದು ಏನಾಯಿತು.
ಬಾಳೆವನ್ನು ಕೈ ಮುಗಿವೆ ನಿಮಗೆಂದು ನೀಡುವಿರ ಸೌಭಾಗ್ಯವನು ಕೈ ಮುಗಿವೆ ನಿಮಗೆಂದು ನೀಡುವಿರ ಸೌಭಾಗ್ಯವನು ವರದಕ್ಷಿಣೆ ವ್ಯಾಮೋಹವನು ತೊರೆಯುವಿರ ಸೋದರರೆಲ್ಲ ಸೆರಗೊಟ್ಟಿ ಬೇಡುವೆ ನಿಮಗೀಗ ನಾನು ನಿಮ್ಮವಳು ತಂಗಿ ಎಂದು ನಾನು ನಿಮ್ಮವಳೇ ತಂಗಿ ಎಂದು ಹೆಣ್ಣೊಂದು ಬಾಳಿನ ಕಣ್ಣು ಹೆಣ್ಣಿನ ಬಾಳೆವನ್ನು ಹೆಣ್ಣೊಂದು ಬಾಳಿನ ಕಣ್ಣು ಹೆಣ್ಣಿನ ಬಾಳೆವನ್ನು ವರದಕ್ಷಿಣೆ ಭೂತ ಪಡಿದಾಗ ಆ ಹೆಣ್ಣು ಮನೆತನಕ ಆಯಿತು ಮನೆತನಕ ಆಯಿತು ಮನೆತನಕ ಆಯಿತು ಜಯಮಂಗಲಂ ಜಯ ನಮಃ ಶ್ರೀ ಜಗನ್ಮಾತೆ ಆದಿಶಕ್ತಿ ಶಾಂಭವಿ ಮಾತಾ ಕಿ ಒಂದು ಮಾತಿವ ಈಗೇನು ಈ ಜನಪದ ಗೀತೆ ಆಡಿದ್ನಲ್ಲ ಆಗಿನ ಕಾಲದ್ದು ಇದು ಒಂದು 30-35 ವರ್ಷದ ಒಂದು 40 ವರ್ಷದ ಹಿಂದಿನ ಮಾತು. ಈಗ ಗಂಡ್ಮಕ್ಳಿದ್ರೆ ಬೆಲೆ ಇಲ್ಲವ, ಹೆಣ್ಮಕ್ಳಿದ್ರೆ ಬೆಲೆ ಇಲ್ಲ. ಗೃಹಲಕ್ಷ್ಮಿ ದುಡ್ಡು ಬರ್ತದ, ಬಸ್ ಎಲ್ಲ ಫ್ರೀ ಆಗ್ಯಾವ. ಮತ್ತ ಕನ್ಯೆ ಕೊಡ್ಬೇಕಾದ್ರೆ ಅವಾಗ ನೌಕರಿ ಇರಬೇಕು, ಒಂದು 20 ಎಕರೆ ಹೊಲ ಮನಿ ಇರಬೇಕು, ತಂದೆ ತಾಯಿ ಅತ್ತಿ ಮಾವ ಮಾತ್ರ ಇರಬಾರ್ದು. ಈಗ ಹಿಂಗೆ ನಡೆದ ಅವ ಕುಡ್ದರ ಕುಡಿಲಿ ಹೆಂಗರ ಇರೋಲ್ಲ ಕೊಟ್ಟ ಅವಂದು ವಿಚಾರ ಮಾಡಂಗಿಲ್ಲ. ಹೊಲ ಮನಿ ಆಸ್ತಿ ಮತ್ತು ಅವ್ರ ಅತ್ತಿ ಮಾವ ಇರಬಾರ್ದು. ಈಗ ಹೆಣ್ಮಕ್ಳ ಡಿಮ್ಯಾಂಡ್ ಹೆಚ್ಚಾಗ್ಯದ, ಗಂಡು ಮಕ್ಳದ್ದು ಎದ್ದು ಸತ್ತಂಗಾಗ್ಯದ. ಪಾಡು ಇರ್ಲಿವ. ನಾ ಆಡಿದ್ದು ಹಿಂದಿನ ಮಾತಿದ್ದು ಈಗಿಂದಲ್ಲೇವ. ಬಹಳ ಅದ್ಭುತವಾಗಿ ಗವಾಯಿಗಳು ಆಡಿದರು. ತಮ್ಮ ಜೋರಾದ ಚಪ್ಪಾಳೆ ಮೂಲಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕೆನ್ನುವಂತ ಮಾತನ್ನು ತಿಳಿಪಡಿಸುತ್ತಾ, ಹಾಗೆ ನಾಳೆ ನಡೆಯುವಂತ ಮಹಾಮಂಗಲದೊಳಗ ತಾವೆಲ್ಲ ತಾಯಂದ್ರ ಕುಂಭವನ್ನ ಬರೆಸತಕ್ಕಂಥ ತಾಯಂದ್ರ ಕುಂಭವನ್ನು ಬರೆಸಬೇಕು. ಜೊತೆಗೆ ರೊಟ್ಟಿಯನ್ನ ತಂದು ಕೊಡುವಂತ ಕೆಲಸವನ್ನು ಮಾಡಬೇಕು. ಹಾಗೆ ಅದರ ಜೊತೆಗೆ ಮತ್ತೆ ನಾಳೆ 7ನೇ ತಾರೀಕಿನ ದಿವಸ ಸರ್ವ ಮುತ್ತೈದೆಯರ ತಾಯಂದರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ ಅದ. ಎಷ್ಟೇ ಜನರಾಗಿ ನಿಮ್ಗೆ ಯಾರಾದ್ರೂ ಇದ್ರೆ ಕರ್ಸ್ಕೋರಿ. ಆ ಮುತ್ತೈದೆಯರಿಗೆ ಉಡಿ ತುಂಬುವಂತ ಕಾರ್ಯಕ್ರಮದೊಳಗ ತಾವೆಲ್ಲರೂ ಪಾಲ್ಗೊಂಡು ಅನೇಕ ಗ್ರಾಮಗಳಿಂದ ಅವತ್ತಿನ ದಿವಸ ತಾಯಂದರು ಆಗಮಿಸುವಂಥದ್ದು. ಹಾಗಾಗಿ ಅವರ ಒಂದು ಸತ್ಕಾರವನ್ನು ಮಾಡುವಂತ ಕಾರ್ಯ ನಿಮ್ಮದಾಗಿರುತ್ತದೆ. ಹಾಗಾಗಿ ನೀವೆಲ್ಲರೂ ತಾರೀಖು 7 ಮಂಗಳವಾರದಂದು ಆ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕನ್ನುವಂತ ಮಾತನ್ನು ಹೇಳ್ತಾ, ಇಂದಿನ ಈಗ ಮುಂದಿನ ಕಾರ್ಯಕ್ರಮ ವರದಿ ವಾಚನ, ನಂತರ ನೀವು ಮಹಾಮಂಗಲದ ದಾಪುಗೊಳ್ಳೋಣ. ಮಹಾಮಂಗಲದ ನಂತರ ಯಾರು ಆಗಿ ಹೋಗಬಾರದು, ಸರ್ವರು ಶ್ರೀ ದೇವಿಯ ಒಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ಬೇಕನ್ನುವಂತ ಮಾತನ್ನ ತಿಳಿಪಡಿಸುತ್ತಾ ಈಗ ವರದಿ ವಾಚನ. ಶ್ರೀ ಆದಿಶಕ್ತಿ ಶಾಂಭವಿ ಪುರಾಣ ದಾಸೋಹಕ್ಕೆ ದಾನ ಕೊಟ್ಟ ದಾನಿಗಳು 1100 ರೂಪಾಯಿ ಮಲ್ಲಿಕಾರ್ಜುನ ತಂದಿ ಪಂಪಪತ್ಯಪ್ಪ ರೊಟ್ಟಿ, 101 ರೂಪಾಯಿ ರುದ್ರಪ್ಪ ಮೆಣಸಿಗೇರಿ ಸಾಕಿನ್ ಚಿಕ್ಕ ಶಿವನಗುತ್ತಿ, 501 ರೂಪಾಯಿ ವಿರೂಪಾಕ್ಷಪ್ಪ ತಂದಿ ರಾಯನಗೌಡ ಸಾಲ್ಮನಿ, 501 ರೂಪಾಯಿ ಬಸನಗೌಡ ತಂದಿ ಶಿವಬಸನಗೌಡ ಮಾಲಿಪಾಟೀಲ್. ಈ ರೀತಿಯಾಗಿ ದಾಸೋಹಕ್ಕೆ ದಾನ ಕೊಟ್ಟಿದ್ದಾರೆ. ಗಂಗಮ್ಮ ಮರಳಿಯವರು ದಾಸೋಹಕ್ಕೆ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ಈ ದಿನದ ದಾಸೋಹ ಸೇವೆಯನ್ನು ಅಕ್ಕನ ಬಳಗದವರು ಅಂದರೆ ಶಿವಗಂಗಮ್ಮ ಗೌಡ್ಸ್ಯಾನಿ ಹಾಗೂ ಅಪ್ಪಮ್ಮ ಗೌಡ್ಸ್ಯಾನಿ ಇವರು ಅನೇಕ ಭಕ್ತರಿಂದ ಇವತ್ತು ದಾಸೋಹ ಕಾರ್ಯ ನಡೆದಿದೆ.
ಊರಿನ ಯಾವುದೇ ಕಾರ್ಯಕ್ರಮ ಇರಲಿ, ಧಾರ್ಮಿಕ ಕಾರ್ಯದಲ್ಲಿ ಇವರು ಸದಾ ಮುಂದಿರ್ತಾರ. ಅಂಥವರು ಇವತ್ತಿನ ದಿನ ಅಕ್ಕನ ಬಳಗದವರು. ಈಗ ಮಳೆರಾಯನ ಪದ ಆಡೋದಾಗಲಿ, ಯಾವುದೇ ಧಾರ್ಮಿಕ ಕಾರ್ಯ ಇರಲಿ, ಅಂಥವೆಲ್ಲ ಈ ತಾಯಂದಿರು ನಡೆಸಿಕೊಡ್ತಾರ. ಅಂಥವರಿಂದ ಇವತ್ತು ದಾಸೋಹ ಕಾರ್ಯ ನಡೆದಿದೆ. ಹಾಗೆ ನಾಳಿನ ದಾಸೋಹ ಸೇವೆಯನ್ನು ಸೋಮಶೇಖರ್ ತಂದಿ ಪಂಪಪತ್ಯಪ್ಪ ಸಾಲ್ಮನಿ ಇವ್ರದ್ದಾಗಿರ್ತದೆ. ಈಗ ಪೂಜ್ಯರಿಂದ ದಾನ ಕೊಟ್ಟ ದಾನಿಗಳಿಗೆ ಆಶೀರ್ವಚನ. ಇಂದಿನ ದಾಸೋಹದ ಸೇವೆಯನ್ನು ಮಾಡಿರುವಂತ ಅಕ್ಕನ ಬಳಗದವರಿಂದ ಯಾರಾದರೂ ಇಬ್ಬರು ಹಿರಿಯರು ಬಂದು ಇಲ್ಲಿ ಆಶೀರ್ವಾದವನ್ನ ಸ್ವೀಕರಿಸಿಕೊಂಡು ಹೋಗ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ, ಆ ತಾಯಂದ್ರು ಬಂದು ಇಲ್ಲಿ ಯಾರಾದ್ರೂ ಬಂದು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕು. ಅಕ್ಕನ ಬಳಗದವರು ದೊಡ್ಡ ಬರ್ರಿ ಬರ್ರಿ, ಯಾರಾದರೂ ಇಬ್ರು ಹಿರಿಯರು ಬರ್ರಿ. ಅವರಿಗೆ ರಾಜಮಕಕ್ಕಿಯವರು ಸನ್ಮಾನವನ್ನ, ಅವರಿಗೆ ಆಶೀರ್ವಾದವನ್ನು ಮಾಡಬೇಕಂತೇಳಿ ಅವರಿಗೆ ಕೇಳ್ಕೊಳ್ತಾ, ಆ ಅಕ್ಕನ ಬಳಗದ ಹಿರಿಯರು ಯಾರಾದರೂ ಇಬ್ರು ಹಿರಿಯರು ಬರಬೇಕು. ಆದಷ್ಟು ಬೇಗನೆಯಾಗಿ ಬರಬೇಕು. ಇಂದಿನ ದಾಸೋಹ ಕೈಗೊಂಡಿರುವ ತಾಯಂದಿರು ಶ್ರೀ ಪರಮಪೂಜ್ಯ ವೇದಮೂರ್ತಿ ಭುವನೇಶ್ವರಯ್ಯ ತಾತನವರಿಗೆ 101 ರೂಪಾಯಿ, ಶಿವನಂದಯ್ಯ ತಾತನವರಿಗೆ 101 ರೂಪಾಯಿ, ಪೂಜ್ಯ ಶ್ರೀ ಪದ್ಮಾಶ್ರಯ್ಯ ತಾತನವರಿಗೆ 101 ರೂಪಾಯಿ, ಹಾಗೆ ಗವೈಗಳಾದ ಶರಣಯ್ಯ ಸ್ವಾಮಿಯವರಿಗೆ 101 ರೂಪಾಯಿ, ಹಾಗೆ ಸಿದ್ದನಗೌಡ ತಬಲವಾದಕರಿಗೂ ಕೂಡ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ದಾನ ಕೊಟ್ಟಂತ ದಾನಿಗಳಿಗೆ ಹಾಗೂ ದಾಸೋಹವನ್ನು ಮಾಡಿಸಿರುವಂತ ತಾಯಿಯಂದರಿಗೆ ಆ ಶ್ರೀದೇವಿ ಸರ್ವಕಾಲಕ್ಕೂ ಸರ್ವರೀತಿಯಿಂದಲೂ ಅಷ್ಟೈಶ್ವರ್ಯನ್ನು ಕೊಟ್ಟು ಸದಾವ ಕಾಲ ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಈಗ ಮಹಾ ಮಂಗಲ. ಮಂಗಲ ನಂತರ ಯಾರು ಆಗಿ ಹೋಗಬಾರ್ದು, ಸರ್ವರು ಶ್ರೀದೇವಿಯ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ, ಈಗ ಮಹಾಮಂಗಲ. ಯೋಗಿ ಕುಮಾರನೆ ಮಾರ ಸಮರನೆ, ಯೋಗಿ ಕುಮಾರನೆ ಮಾರ ಸಮರನೆ, ಜಯ ಜಯ ಗುರು ಮಂಗಲಂ, ವೀರ ಸಮಯ ಸದ
ಗೌರವ ತೋರಿದ ವೀರ ಸದಾ ಶಿವಸ್ವಾಮಿ ಸುಂದರನೇ ಯೋಗಿ ಕುಮಾರನೇ ಬಾಲಸಮ್ಮರನೇ ಜಯ ಜಯ ಗುರು ಮಂಗಲಂ. ಗುರುಲಿಂಗ ಜಂಗಮ ಸಂಗಮ ನಂದದಿ ಗುರುಲಿಂಗ ಜಂಗಮ ಸಂಗಮ ನಂದದಿ ಲಿಂಗಿತ ಜಂಗಮ ಲಿಂಗ ಮಂಗಲನೇ ಲಿಂಗಿತ ಜಂಗಮ ಲಿಂಗ ಮಂಗಲನೇ ಯೋಗಿ ಕುಮಾರನೇ ಮಾರಸಮ್ಮರನೇ ಜಯ ಜಯ ಗುರು ಮಂಗಲಂ ಮಂಗಲಂ ಮಂಗಲಂ. ಅರ್ಹ ಓಂ ಯಶೋ ನಮರೂಪಾಭ್ಯಂ ಯಾ ದೇವಿ ಸರ್ವಮಂಗಳಂ ತ್ರಯೋಸಂತನಾರ್ಥಂ ಸಾಂ ಸರ್ವತೋ ಜಯ ಮಂಗಲಂ ಜಯ ನಮಃ ಪಾರ್ವತೀಪತಿ ಶಿವ ಹರ ಮಹಾದೇವ. श्री जगन्माते आदि शक्ति शांभवी माता की जय. श्री गुरु शिवशंकर तात महाराज की जय. श्री गुरु शरणय तात महाराज की जय. श्री गुरु भुवनेश्वरी तात महाराज की जय. सद्गुरुनाथ महाराज की जय. गुरु पुट्टराजेश्वर महाराज की जय. शिव सांब जय नमः पार्वतीपति शिव हर हर महादेव. ಹಲೋ ಹಲೋ ಸರ್ವ ತಾಯಂದರು ಅಲ್ಲಿ ಪ್ರಸಾದಕ್ಕೆ ಹೋಗಬೇಕು. ಸರ್ವರು ಸದ್ಭಕ್ತರು ಸಹಿತ ಅಲ್ಲಿ ಪ್ರಸಾದ ಸೇವೆಯನ್ನು ಮಾಡಿಕೊಂಡು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿಕೊಂಡು ತಾಯಿಯ ಕೃಪೆಗೆ ತಾವೆಲ್ಲರೂ ಪಾತ್ರ ಆಗಬೇಕಂತೇಳಿ ವಿನಂತಿ. ಇವಾಗ ಬನ್ನಿ ಬನ್ನಿ. ರಿಚಾರ್ಜ್ ಕಾಲ ಕರೆಕ್ಟ್ ರಿಚಾರ್ಜ್ ಕಾಲ ಮೆಸೇಜ್ ಬಂತು. ಇಲ್ಲ ಇಲ್ದ ಇಲ್ಲ ಒಂದು ಸ್ವಲ್ಪ ತಿರುಗಿದೆ. ಅಣ್ಣ ಮುಗೀತಣ್ಣ ಅಣ್ಣ ಫಿನಿಶ್ ಕೊಡ್ಲಿ ಅಣ್ಣ.